ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯೇಶ್ ಶ್ರೀದಾಸ್. ವೀಕ್ಷಕರೇ, ಇವತ್ತು ಒಂದು ವಿಶೇಷವಾಗಿರುವಂತಹ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಮನುಷ್ಯ ಅಂತ ಹೇಳಿದ್ರೆ ಸಂಘ ಜೀವಿ ಅಂತ ಹೇಳ್ತಾರೆ. ಹಾಗಾಗಿ ಮನುಷ್ಯನಿಗೆ ಪ್ರೀತಿಯೂ ಬೇಕು, ಪ್ರೇಮನೂ ಬೇಕು. ಹಾಗೆ ಮನುಷ್ಯ ಮಾನವೀಯತೆ ಸೇರಿದಂತೆ ಎಲ್ಲ ಗುಣಗಳನ್ನು ಕೂಡ ಹೊಂದಿರಬೇಕು. ಆದರೆ ಕೆಲವರ ಜೀವನದಲ್ಲಿ ಈ ಪ್ರೀತಿ ಅನ್ನೋದಕ್ಕೆ ಕೊರತೆ ಇರುತ್ತೆ. ಹಾಗಾದ್ರೆ ಪ್ರೀತಿಯ ಕೊರತೆಗೆ ಕಾರಣ ಏನು? ಈ ಪ್ರೀತಿಗೂ ಅಥವಾ ಈ ನಕ್ಷತ್ರಕ್ಕೂ ಏನಾದರೂ ಸಂಬಂಧ ಇದೆಯಾ? ಇದೇ ಇವತ್ತಿನ ವಿಚಾರ. ಈ ಕುರಿತು ತಿಳಿಸಿಕೊಡಲು ಶ್ರೀ ಪುರುಷೋತ್ತಮ್ ದೇಶಿಕ್ ಗುರುಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ಇನ್ನು ಪ್ರೀತಿ ಪ್ರೇಮ ಅಂತ ಹೇಳಿದ್ರೆ ಸಾಕಷ್ಟು ವ್ಯಾಖ್ಯಾನಗಳನ್ನು ಮಾಡಬಹುದು. ಆದರೆ ನಿಮ್ಮ ಪ್ರಕಾರ ಪ್ರೀತಿ ಇಲ್ಲದ ನಕ್ಷತ್ರ ಏನಾದರೂ ಇದೆ ಅಂತ ಹೇಳಿದ್ರೆ ಅದು ಯಾವುದು? ನೀವು ಹೇಗೆ ವ್ಯಾಖ್ಯಾನಿಸ್ತೀರಾ ಗುರುಜಿ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಪ್ರೀತಿ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂತಹ ವಿಚಾರನೇ ಅಲ್ವಾ? ಹೌದು. ಈ ಪ್ರೀತಿ ಅಂತಕ್ಕಂಥದ್ದಕ್ಕೆ ಉದಾಹರಣೆಯನ್ನು ನಕ್ಷತ್ರದ ಮೂಲಕವಾಗಿ ತೋರಿಸಿದಾಗ ಸ್ವಲ್ಪ ಜನಗಳಿಗೆ ಅರ್ಥ ಆಗತ್ತೆ ಅಂತ ಒಂದು ಭಾವನೆಗೆ ಇದನ್ನು ನಾವು ಇಡಬೇಕಾಗತ್ತೆ. ಇದಕ್ಕೊಂದು ಸಣ್ಣ ಉದಾಹರಣೆಯನ್ನು ಕೊಟ್ಟು ಮುಂದಕ್ಕೆ ಹೋಗ್ತೀನಿ. ಮಗು ಹುಟ್ಟತ್ತೆ. ಹುಟ್ಟಿದಾಗ ತಂದೆಯ ಆಕರ್ಷಣೆಯಲ್ಲೇ ಮಗು ಇರುತ್ತೆ. ಬೇಕು, ಅಮ್ಮ ಬೇಕು, ಅಪ್ಪ ಬೇಕು ಇರುತ್ತಲ್ಲಮ್ಮ ಇದು. ಸೊ ಬೆಳೀತಾ 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 ವೈರಿ ಆಗತ್ತೆ. ಹೌದಾ ಅಲ್ವಾ? ಮಗು ಬೆಳೆದಂಗೆ ತಂದೆ ತಾಯಿದ ದೂರ ಆಗ್ತಾ ಹೋಗುತ್ತೆ. ಇದನ್ನು ಇನ್ನೂ ನಮ್ಮ ದೇಶದಲ್ಲಿ ಈ ಅಕೌಂಟೇ ಓಪನ್ ಆಗಿಲ್ಲ. ಅರೆ, ನನ್ನ ಮಗು ಅಂತ ಚಿಕ್ಕದ್ರಲ್ಲಿ ಹೆಂಗೆ ಓಡಿ ಬರ್ತಿತ್ತು, ಏನಿದು ಬರೋದೇ ಇಲ್ವಲ್ಲ ಈಗ. ಆಮೇಲೆ ನಾನು ಹೇಳಿದ ತಕ್ಷಣ ಟಕ್ಕಂತ ಮಾಡ್ತಿತ್ತು, ಯಾಕೆ ಇವಾಗ ಈ ಥರ ಮಾಡುತ್ತಲ್ಲ? ಹಲವಾರು ಪ್ರಶ್ನೆಗಳು ಉದ್ಭವ ಆಗತ್ತೆ. ನಿಮ್ಮದೇ ಮಗು ಅಂತ ಹೇಳ್ತಾ ಇದ್ದೀರಾ, ಪಡ್ಕೊಂಡಿದ್ದೀರಾ. ಆದರೆ ನಿಮ್ಮನ್ನು ಅಂತರ ಕಾಯ್ತಾ ಹೋಗುತ್ತೆ ಮಗು ಬೆಳೆದಂಗೆ. LKG UKGಯಲ್ಲಿದ್ದ ಮಗುವಿನ ಪ್ರೀತಿ ಫಸ್ಟ್ ಸ್ಟ್ಯಾಂಡರ್ಡ್ ಚೇಂಜ್ ಆಗುತ್ತೆ. ಅದರಲ್ಲೂ ಏನಾದರೂ ಒಂದು 6 ರಿಂದ 7, 8 ವರ್ಷ ಅವಧಿಗೆ ಬಂದಾಗ ತಂದೆ ತಾಯಿಯಿಂದ ಗ್ಯಾಪ್ ಜಾಸ್ತಿ ತೊಗೊಳತ್ತೆ. ಮಗು ತಗೊಳುತ್ತೆ ಅಂತೀಯ ಅಮ್ಮ, ತಂದೆ ತಾಯಿ ತೊಗೊಳ್ತಾರೆ ಅಂತೀಯ? ತಂದೆ ತಾಯಿಯಿಂದ ಮಗು ಹಾಗೆ ಮಾಡುತ್ತೆ. ಇಲ್ಲ, ತಂದೆ ತಾಯಿಗೆ ಆ ಭಾವ ಇದ್ದೇ ಇರುತ್ತೆ, ಬಟ್ ಮಗು ಅಂತರ ಕಾಯ್ಕೊಳುತ್ತೆ. ಯಾಕಂದ್ರೆ ಅದಕ್ಕೆ ಆಕರ್ಷಣೆ ಕಮ್ಮಿ ಆಗ್ತಾ ಹೋಗುತ್ತೆ. ತಂದೆ ತಾಯಿ ಆಕರ್ಷಣೆ ಕಮ್ಮಿ ಆಗ್ತಾ ಹೋಗುತ್ತೆ. ಇದನ್ನು ತಿಳ್ಕೊಂಡ್ರೆ ಪ್ರತಿಯೊಬ್ಬರು ತಂದೆ ತಾಯಿಗಳು ಒಂದನ್ನು ಗಮನಿಸ್ಕೋಬೋದು. ನನ್ನ ಮಕ್ಕಳು ಅಂತ ಸಾಕೋದಕ್ಕಿನ್ನ ನನ್ನ ಕೆಲಸ ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡ್ರೆ ತಂದೆ ತಾಯಿ ಬಾಂಧವ್ಯದಲ್ಲಿ ಯಾವ ಕಾರಣಕ್ಕೂ ಸಮಸ್ಯೆ ಉದ್ಭವ ಆಗಲ್ಲ. ಇಲ್ಲಿ ತಂದೆ ತಾಯಿಗಳು ಏನು ಮಾಡ್ಕೊಂಡಿದ್ದಾರೆ ಅಂದರೆ, ಇದು ನನ್ನ ಮಗು. ಇನ್ನೊಂದಕ್ಕಿಂತ ಹೆಚ್ಚಾಗಿ ಹೇಳಬೇಕಂದ್ರೆ ಮಗುವನ್ನು ಪಡ್ಕೊಳ್ಳೋದೇ ಒಂದು ಸಾಧನೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಪಡ್ಕೊಳ್ಳೋದು ಒಂದು ಭಾಗ, ಅದನ್ನು ಬೆಳೆಸೋದು, ಓದಿಸೋದು. ಇದು ಅವರಿಗೆ ಹೆಂಗನ್ಸುತ್ತೆ ಅಂದರೆ, ಏನೋ ಒಂದು ಡಾಕ್ಟರೇಟ್ ಪದವಿ ನಾವು ಮಗು ಕೊಟ್ಬಿಟ್ಟಿದ್ದೀವಿ ಅಂತ. ಅದು ಸಾಧನೆ ಅಂತ ಹೇಳ್ಬೋದೇ ನಮ್ಮ ಅದನ್ನು? ಅರೆ, ಕರ್ತವ್ಯ ರೀ ಅದು. ಮಗುವನ್ನು ನೀವು ಪಡ್ಕೊಂಡಿರೋದು ಸಾಧನೆ ಪಾಲನೆ ಅಂತಕ್ಕಂಥದ್ದನ್ನು ಮಾಡಬೇಕೇ ಹೊರತು ಅದನ್ನು ನಾನು ಮಾಡ್ತಾ ಇದ್ದೀನಿ, ಇದು ನಾನೇ ಮಾಡಿದೆ ಅಂತ ಹೇಳೋದಿದೆಯಲ್ಲ, ಇದು ದೊಡ್ಡ ತಾಪತ್ರಯ, ದುಃಖಕರವಾದ ಜೀವನ. ನೀವು ದುಃಖ ಅನುಭವಿಸ್ತೀರ, ಮಗು ಅಲ್ಲ. ಈ ದುಃಖ ಯಾಕೆ ಅನುಭವಿಸ್ಬೇಕು ಅಂತಕ್ಕಂತಹ ಒಂದು ವಿಚಾರಕ್ಕೆ, ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಿಗೆ ಕೋಟಿ ಕೋಟಿ ನಮಗಳ ಅರ್ಪಣೆಯನ್ನು ಮಾಡಿ ನಾವ್ಯಾಕೆ ದುಃಖ ಅನುಭವಿಸೋಣ? ಈಗ ದೊಡ್ಡವರಾದಮೇಲೆ, ಮದುವೆ ಆದಮೇಲೆ ಎಲ್ಲಿ ಕಳಿಸ್ತಾರೆ ವಯಸ್ಸಾದವ್ರಿಗೆ? ಅಂದರೆ ತಂದೆ ತಾಯಿ ಮನೇಲಿರೋದು ಇಷ್ಟ ಇದ್ದರೆ ಎಲ್ಲಿ ಕಳಿಸ್ತಾರಮ್ಮ? ಆಶ್ರಮಕ್ಕೆ ಕಳಿಸ್ತಾರೆ. ಈಗ ದುಃಖ ಬರುತ್ತಾ ಇಲ್ವಾ? ಅದೇ ದುಃಖದಲ್ಲಿ ಸಾಯ್ತಾರಾ ಇಲ್ವಾ? ಹೌದಾ? ಇದು ತಂದೆ ತಾಯಿಗೆ ಸಿಗ್ತಕ್ಕಂಥ ಗಿಫ್ಟು. ಏನು? ನಾನು ಮಗು ಪಡ್ಕೊಂಡೆ, ಮಗು ಸಾಕಿದೆ, ಮಗು ಓದಿಸ್ದೆ, ಮಗು ಬಟ್ಟೆ ಕೊಡಿಸ್ದೆ, ಮಗುನ ಇಷ್ಟಪಟ್ಟು ಎಲ್ಲ ಥರಕ್ಕೂ ಅನುಕೂಲ ರೀತಿಯಲ್ಲಿ ಬೆಳೆಸ್ದೆ. ಈ ಕೋಡ್ ವರ್ಡ್ ಇದೆಯಲ್ಲ, ಇದು ನಿಮಗೆ ರಿವರ್ಸ್ ದುಃಖ. ಪ್ರತಿ ಕುಟುಂಬದಲ್ಲೂ ಇದು ಸಾಧ್ಯ ಇದ್ದೇ ಇರುತ್ತೆ. ಆದರೆ ಕೆಲವು ಬೆಳಕಿಗೆ ಬರುತ್ತೆ, ಕೆಲವು ಮನೇಲೇ ಇರುತ್ತೆ. ಇದಕ್ಕೆ ಅನುಭವಿಸೋಕ್ಕೆ ಮಗುನ ಪಡ್ಕೋಬೇಕಾ? ಅದನ್ನು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಇಲ್ಲಿ ತಪ್ಪ್ಯಾರ್ದು ಹಾಗಾದರೆ ನಮಗೆ ದುಃಖ ಬರುತ್ತೆ ಅನ್ನೋದು ಆದರೆ ಮಗುವನ್ನು ಮಾಡ್ಕೊಳ್ತಕ್ಕಂಥದ್ದು ಯಾವ ಪುರುಷಾರ್ಥಕ್ಕೆ ಬೇಕಾಗತ್ತೆ ಅಂತಕ್ಕಂಥದ್ದು. ಆದರೂ
ಮಗು ಪಡಿಲೇಬೇಕು, ತಾಯಿಯಾದವಳು ಆಗಲೇಬೇಕು ಹೆಣ್ಣು. ಇಲ್ಲಿ ಇದನ್ನು ಹೇಳ್ತಾರೆ, ಇಲ್ಲಿ ಇದನ್ನು ಹೇಳ್ತಾರೆ, ಯಾವ ಥರ ತಗೊಳ್ಳೋಣ ಅಲ್ವಾ? ಹೌದು. ಹಾಗಾಗಿ ಇದಕ್ಕೆ ಅರ್ಥ ತಿಳಿಸ್ಬೇಕಾದದ್ದು ನಮ್ಮ ಕರ್ತವ್ಯ. ಆ ಅರ್ಥವನ್ನು ಇವತ್ತು ತಿಳ್ಕೊಂಡ್ರೆ ಒಂದು ಪ್ರಶ್ನೆ ನೀನೇ ಕೇಳ್ತೀಯ ಅಂತ ಹೇಳ್ತೀನಿ. ಏನು? ನೀವು ಪ್ರತಿಯೊಂದಕ್ಕೂ ಯಾವುದೇ ನಕ್ಷತ್ರದ ವಿಚಾರದಲ್ಲೂ ಕೂಡ ಇದು ಸರಿ ಇದು ತಪ್ಪು ಅಂತಕ್ಕಂಥ ಪ್ರಶ್ನೆ ಹೇಳ್ತಾನೇ ಇಲ್ಲ ಗುರುಗಳೇ. ಹಾಗಾದರೆ ಹುಟ್ಟಕ್ಕೆ ಆಗೇ ಇಲ್ವಾ ಪ್ರಪಂಚದಲ್ಲಿ? ಹುಟ್ಟೋದೇ ಆಗೋ ಸಾಧ್ಯನೇ ಇಲ್ವಾ ಅಂತ ಪ್ರಶ್ನೆ ಬರುತ್ತೆ ಅಂತ ಇಟ್ಕೊಳ್ಳೋಣ ಅಲ್ವಾ? ಎಲ್ಲವೂ ಮೈನಸ್ಸೇ ಆದರೆ, ಎಲ್ಲವೂ ಪ್ಲಸ್ಸೇ ಆದರೆ, ಯಾಕೆಂದರೆ ಎರಡು ರೀತಿಯಲ್ಲಿ ಹೋಗ್ತಾ ಇದೆ ಇದು. ಸೊ ಹಾಗಾಗಿ ನಾವು ಇದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ವಾ ನಮ್ಮ ಕೈಲಿ ಹಾಗಾದರೆ ಅನ್ನೋ ಪ್ರಶ್ನೆಯನ್ನು ಬರ್ತಕ್ಕಂಥ ಒಂದು ಸನ್ನಿವೇಶ ಕೂಡ ನಾವು ಉದ್ಭವ ಮಾಡ್ಕೊಳ್ಳೋಣ. ಪ್ರಶ್ನೆ ಯಾರೋ ಕೇಳ್ತಾ ಇದ್ದಾರೆ ಅನ್ನೋ ಮಟ್ಟಕ್ಕೆ. ಅದಕ್ಕೆ ಉದಾಹರಣೆ, ಮಗು ಹಿಂದಿನ ಜನ್ಮದ ಸಾವು, ಸಾವಿನ ಮುಹೂರ್ತ. ಹಿಂದೆ ಸತ್ತಿರುತ್ತಲ್ಲ, ಇದು ಸಾವು ಹುಟ್ಟು ಸಾವು ಪ್ರಕ್ರಿಯೆ ಇದೆಯಲ್ವಾ? ಒಪ್ಕೊಂಡಿದ್ದೀವಲ್ವಾ? ಇದಿದೆ ಅಂತ ಒಪ್ಕೊಂಡಿದ್ದೀವಲ್ವಾ? ಈಗ ಹುಟ್ಟಿದೆ ಅಂದರೆ ಇಂದ್ರೆ ಸತ್ತಿತ್ತು, ಅದು ಸತ್ತಿದೆ, ಈಗ ಹುಟ್ಟಿತ್ತು. ಹಿಂದೆ ಏನು ಸತ್ತಿತ್ತು ಆ ಮುಹೂರ್ತನೇ ಈಗ ಹುಟ್ಟಿರುವ ಮುಹೂರ್ತ. ಅರ್ಥ ಆಯ್ತಾ? ಹಿಂದೆ ಯಾವ ರೀತಿಯಾಗಿ ರೋಗದಲ್ಲಿ ಹಿಂಸೆಯಲ್ಲಿ ಅಮಾವಾಸ್ಯೆಲೋ ಪೌರ್ಣಮಿನೋ ಅರ್ಧ ರಾತ್ರಿಲೋ ಆಕ್ಸಿಡೆಂಟ್ ಆಗೋ ಏನು ರೀತಿಯಾಗಿ ಹಿಂದೆ ಸತ್ತಿತ್ತೋ ಆ ಮುಹೂರ್ತವೇ ಈಗ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರುವ ಮಗುವಿನ ಜನನದ ಮುಹೂರ್ತ. ಈಗ ಅದು ಹೇಗೆ ಸತ್ತಿತ್ತು ಹೋದ ಜನ್ಮದಲ್ಲಿ ಸ್ವಲ್ಪ ದಯವಿಟ್ಟು ರಿಪೇರಿ ಮಾಡೋಣ ಅಂತ ಯಾರಿಗಾರು ಗೊತ್ತಿದೆಯೇನಮ್ಮ? ಇಲ್ಲ. ನನ್ನ ಮಗು ಯಾಕೆ ಹಿಂಗೆ ಹುಡ್ತು? ಸೊ ನೀವೇನು ಕೇಳ್ತಾ ಇದ್ದೀರಾ, ಜೊತೆಗೆ ಮದುವೆ ಅಂತಾದರೂ ಕೂಡ ಇದು ಬ್ರಹ್ಮಗಂಟು, ಭಗವಂತ ಗಂಟು ಹಾಕಿದ್ದ, ಅದಕ್ಕೆ ಆ ಹೆಣ್ಗೆ ಗಂಡು ಅಂತ ಅದನ್ನು ಹೇಳ್ತೀವಿ. ಹಂಗೆ ಹೇಳು ಕೂಡ ಅದರಲ್ಲೂ ದುಃಖ ಪಡ್ತೀವಿ. ಹೇಳಿದ್ದೆ ಅವರು, ಮಾಡ್ಕೊಂಡಿದ್ದೆ ಅವರು, ಅಯ್ಯೋ ಏನಕ್ಕಾರು ಮಾರವಾದೆ ಮದುವೆ ಹೆಣ್ಣಿಗೆ ಈ ಗಂಡಿಗೆ ಅಂತ ಅಂತಾರೆ. ಸೊ ಮಗುನಲ್ಲೂ ಹಾಗೆ, ಮದುವೆನಲ್ಲೂ ಹಾಗೆ. ಇದು ಈ ರೀತಿಯಾಗಿ ನಾವು ಪ್ರತಿಯೊಂದು ಸಮಸ್ಯೆ ದುಃಖ ನಾವೇ ಮಾಡ್ಕೊಂಡಿರೋದೇ ಹೊರತು ದೇವರು ಕೊಟ್ಟಿದ್ದು ಅಂತ ದೇವ್ರ ಮೇಲೆ ಹಾಕ್ಕೊಂಡು ನಾವು ಅನುಭವಿಸ್ತಾ ಇದ್ದೀವಿ ದುಃಖವನ್ನು. ಅದಕ್ಕೋಸ್ಕರವಾಗಿ ಕೆಲವೊಂದು ವಿವರಣೆಯನ್ನು ಕೊಡ್ತೀನಿ, ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನಿಜವಾಗ್ಲೂ ನಾವು ಎಷ್ಟು ತಪ್ಪಾಗಿ ದುಃಖವನ್ನು ತಗೊಳ್ತಾ ಇದ್ದೀವಿ. ಈ ದುಃಖವನ್ನು ಹೋಗಿ ದೇವ್ರ ಹತ್ರ ಹೇಳ್ತೀವಿ, ಶಾಸ್ತ್ರದವ್ರ ಹತ್ರ ಹೇಳ್ತೀವಿ, ಆಮೇಲೆ ಯಾವಾಗ ಸರಿ ಹೋಗುತ್ತೆ ಅಂತ ಕೇಳ್ತೀವಿ. ಈಗ ಯಾರೇ ಕರೆ ಮಾಡಿದ್ರು ಹೇಳೋದೇನಮ್ಮ, ನನ್ನ ಮಗ ನನ್ನ ಮಗಳು, ನನ್ನ ಮಗಳು ನನ್ನ ಮಗ ಅಲ್ಲಮ್ಮ, ಅದ್ರ ಮಧ್ಯೆ ಗಂಡ ಅಥವಾ ಹೆಂಡತಿ. ಸೊ ಇವೆಲ್ಲ ದುಃಖಕರವಾದ ಸಂಗತಿನೇ. ಈ ದುಃಖಕರವಾದ ಸಂಗತಿಗೆ ಪರಿಹಾರ ಹೇಳಿ ಅಂತ ಜನಗಳ ಅಪೇಕ್ಷೆ. ಪರಿಹಾರ ಏನದಕ್ಕೆ? ಏನು ಪರಿಹಾರ ಹೇಳೋಕ್ಕಾಗತ್ತೇನಮ್ಮ? ಯಾವಾಗಲೋ ಬಂದಂತಹ ಮದುವೆಯಾದಂಥ ಯಾವಾಗಲೋ ಹುಟ್ಟಿದ ಮಗುವಿನ ವಿಚಾರದಲ್ಲಿ ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೆ? ಅಷ್ಟೂ ಜನದ ವಿಚಾರ ಒಂದು ಕುಟುಂಬಕ್ಕೆ ಸೇರಿರ್ತಕ್ಕಂತಹ ಒಂದು ದುಃಖದ ಸಂಗತಿಯನ್ನು ಒಂದು ಪರಿಹಾರ ಹೇಳಿ ಅಂತಕ್ಕಂಥದ್ದು ಕೇಳೋದು ತಪ್ಪು ಅಂತ ಹೇಳ್ತಿಲ್ಲ. ಆದರೆ ನೀವೆಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಾ, ಪ್ರಶ್ನೆಯನ್ನು ಯಾವುದನ್ನು ಹಾಕಬೇಕಿತ್ತು ಅಂತಕ್ಕಂತಹ ಒಂದು ವಿಚಾರವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಕುಟುಂಬದಲ್ಲಿ ಯಾವಾಗಲೂ ಶಾಂತತೆ ಇದ್ದಾಗ, ತಂದೆ ತಾಯಿಯಲ್ಲಿ ಶಾಂತತೆ ಇರಬೇಕು, ಆ ಮಗು ಪ್ರೀತಿಯ ಮಗು ಬರುತ್ತೆ. ಪ್ರೀತಿ ಮಗು ಬರ್ಬೇಕಾದ್ರೆ ಏನು ಮಾಡಬೇಕು? ತಂದೆ ತಾಯಿ ಶಾಂತವಾಗಿರಬೇಕು. ಯಾರು ಇದ್ದಾರೆ ಅಂತೇನಮ್ಮ? ಅಯ್ಯೋ ಅವ್ನು ಕೆಣಕಿದ್ರೆ ಸಾಕು ಮೇಲೆ ಬಿದ್ದುಬಿಡ್ತಾರೆ. ಅಯ್ಯೋ ಸುಮ್ಮನಿರಿ, ಯಾಕಾರೋ ಜ್ಞಾಪಿಸ್ತಿರೋ ಅದನ್ನು ಅಂತ. ಹಾಗಿದ್ದ ಮಗು ಪ್ರೀತಿ ತೋರಿಸ್ಬೇಕು ನಮ್ಮ ಮೇಲೆ ಅಂತ ನೀವು ಹೆಂಗೆ ನಿರೀಕ್ಷೆ ಮಾಡ್ತೀರಾ? ಪ್ರತಿಯೊಬ್ಬರು ಯೋಚನೆ ಮಾಡಿ. ನಿಮಗೆ ಶಾಂತತ್ವ ಸಿಕ್ಕೇ ಇಲ್ಲ, ನೀವು ಶಾಂತತ್ವದಿಂದ ಮಗು ಪಡ್ಕೊಂಡೇ ಇಲ್ಲ, ಶಾಂತತ್ವದಿಂದ ನೀವು ಮಗುನ ಬೆಳೆಸಲೇ ಇಲ್ಲ, ಶಾಂತತ್ವ ಅಂತಕ್ಕಂಥದ್ದು ಮಗು ತೋರಿಸಲೇ ಇಲ್ಲ, ಮತ್ತು ಮಗು ಪ್ರೀತಿ ಹೇಗೆ ಕೊಡುತ್ತೆ ನಿಮಗೆ? ಇದ್ರ ಪ್ರೀತಿಯ ಅವಧಿ ಬರೇ 3 ರಿಂದ 4 ವರ್ಷ ಅಷ್ಟೇ. ಮಕ್ಕಳ ಪ್ರೀತಿ, ತಂದೆ ತಾಯಿಯ ಒಂದು ಆಕರ್ಷಣೆ 3 ರಿಂದ 4 ವರ್ಷ ಅಷ್ಟೇ ನಿಮ್ಮ ಕತೆ. ಇದನ್ನು ಪ್ರತಿಯೊಬ್ಬರು ಕೌನ್ಸಿಲಿಂಗ್ ಮಾಡಿ ಗೊತ್ತಾಗತ್ತೆ ನಿಮಗೆ. ಏನು ಹೇಳ್ತೀಯಮ್ಮ? ಅಲ್ಲಿವರೆಗೂ ನೀವು ಮಗು ತಡೆ ಮೇಲೆ ಕೂರಿಸ್ಕೊಂಡು ಮುದ್ದಾಡೋದು ಎಲ್ಲವೂ ನಡೀತಾ ಇರುತ್ತೆ ಅಂತ. ಎಲ್ಲ ಮಕ್ಕಳು ಕೂಡ 3 ವರ್ಷವರೆಗೂ ಗ್ಯಾರಂಟಿ ಇಲ್ಲ, ಇದರಲ್ಲೂ ಮಧ್ಯ ಬ್ರೇಕ್ ಬೀಳುತ್ತೆ. ಅದಕ್ಕೆ ಕಾರಣ ಮುಂದುವರೆದ ಭಾಗ ಹೇಳ್ಕೊಡೋಣ. ಯಾಕೆ ಅಂದರೆ ಎಲ್ಲವೂ ದುಃಖಕ್ಕೆ ಕಾರಣವಾಗಿರ್ತಕ್ಕಂಥ ಜೀವನನೇ ನಡೆಸ್ತಾ ಇರೋದು ನಾವು.
ಇವತ್ತೊಂದಲ್ಲ, ನಮ್ಮ ಪೂರ್ವಿಕರು ಇದನ್ನೇ ಮಾಡ್ಕೊಂಡು ಬಂದಿರೋದು. ಅದಕ್ಕೆ ಒಂದು ಮಗು ಹುಟ್ಟಿದ್ರೆ ಅದಕ್ಕೊಂದು ಸಾಂಕ್ಷನ್ ಲೆಟ್ರ್ ಕೊಡಬೇಕಾಗತ್ತೆ. ಒಂದು ಮಗು ಹುಟ್ಟಿದ್ರೆ ಈ ಮಗುವಿನ ತಾತಂದಿರು ಇಬ್ಬರು, ಅಮ್ಮನ ತಾತ ಅಪ್ಪನ ತಾತ, ಇವ್ರದ್ದು ಜೆರಾಕ್ಸ್ ಕಾಪಿ ಬಂದಿರುತ್ತೆ ಮಗುನಲ್ಲಿ. ಈಗ ಅದನ್ನು ನೀವು ಆದಷ್ಟು ಮಟ್ಟಿಗೆ ನೋಡಿರ್ತೀರ, ತಾತ ಹೆಂಗಿದ್ರು ಅಂತ ಗೊತ್ತಿರುತ್ತೆ, ಅವ್ರು ಹೆಂಗೆ ಬದುಕಿದ್ರು ಏನು ಮಾಡಿದ್ರೆಲ್ಲ ಗೊತ್ತಿರುತ್ತೆ. ಇದು ಬಂದಿದೆ, ಇನ್ನೊಂದು ಸಲ ಎಚ್ಚರಿಕೆ ಕೊಡೋಕ್ಕೆ ಅಂತ ತಿಳ್ಕೊಳಕ್ಕೆ ಯಾರು ಹೇಳ್ತಾ ಇಲ್ವಲ್ಲ ನಿಮ್ಮಂಗೆ ಅಂತ ಹೇಳ್ಬೇಡಿ. ಎಲ್ಲನೂ ನಿಮಗೆ ಹೇಳ್ಕೊಳಕ್ಕಾಗಲ್ಲ, ನೀವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಬೇಕು. ಒಂದು ಮಗು ಹುಟ್ಟಿದ್ರೆ ಇದ್ರ ಜೆರಾಕ್ಸ್ ಯಾವುದು, ಎಲ್ಲಿಂದ ಬಂದಿದೆ, ಈ ರೀತಿ ಅಮಾವಾಸ್ಯಲ್ಲಿ ಯಾಕೆ ಕೊಡ್ತು, ಶನಿವಾರ ಯಾಕೆ ಕೊಡ್ತು, ರಾತ್ರಿಯಲ್ಲಿ ಯಾಕೆ ಕೊಡ್ತು, ಐಸಿಯುನಲ್ಲೇ ಹುಟ್ಟಿದ ತಕ್ಷಣ ಐಸಿಯುಗೆ ಏನಕ್ಕೆ ಹೋಯ್ತು, ಇವೆಲ್ಲವೂ ಕೂಡ ನೀವು ತಿಳ್ಕೊಬೇಕೇ ಹೊರತು ಇದನ್ನು ಹೇಳೋಕ್ಕೆ ಶಾಸ್ತ್ರ ಹೇಳೋರಿಗೆ ಜ್ಯೋತಿಷಿಗಳಿಗೆ ಗೊತ್ತಾಗೋದೂ ಇಲ್ಲ. ಅದನ್ನು ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತ ನಾವು ಈ ಕಾರ್ಯಕ್ರಮದ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ಕೆಲವೊಂದು ರಹಸ್ಯಕರವಾದ ವಿಚಾರಗಳನ್ನು, ಯಾರು ಹೇಳೋಕ್ಕಾಗದೇ ಇರತಕ್ಕಂಥ ವಿಚಾರಗಳನ್ನೇ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ತಾ ಇರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ತಲೆ ಬಿಸಿ ಮಾಡ್ಕೊಳ್ಳೋದು ಬಿಟ್ಟು, ಯೋಚನೆ ಮಾಡೋದನ್ನು ಬಿಟ್ಟು, ಇದರಲ್ಲಿ ಎಷ್ಟು ಸತ್ಯತೆಯನ್ನು ನಾವು ತಿಳ್ಕೋಬೇಕಾಗತ್ತೆ ಅಂತ ಪ್ರತಿಯೊಬ್ಬರು ಸ್ವಲ್ಪ ಪಾಲನೆ ಮಾಡ್ತಕ್ಕಂಥದ್ದು, ತಿಳ್ಕೊಳ್ತಕ್ಕಂಥದ್ದನ್ನು ಪ್ರಯತ್ನ ಮಾಡಿ ಅಂತ ನಿಮಗೆ ನಮ್ಮಲ್ಲಿರುವ ಒಂದು ಕೋರಿಕೆ. ನಿಮಗೆ ಒಂದು ಜ್ಞಾನಾರ್ಜನೆ ಆಗಬೇಕು ಅಂತಕ್ಕಂಥದ್ದು. ಎಲ್ಲದರಲ್ಲೂ ಜ್ಞಾನಾರ್ಜನೆ ಇದೆ ನಿಮಗೆ, ಆದರೆ ದುಃಖಕ್ಕೆ ಕಾರಣ ಏನು ಅಂತಕ್ಕಂಥ ಜ್ಞಾನಾರ್ಜನೆ ಸ್ವಲ್ಪ ಕಮ್ಮಿ ಅಲ್ವೇನಮ್ಮ. ಹಾಗಾಗಿ ಇದನ್ನು ನಿಮಗೆ ಅಪ್ಲಿಕೇಶನ್ ಆಗ್ತಾ ಇದೀವಿ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತ. ಈಗ ವಿಚಾರಕ್ಕೆ ಬರೋದೇ ಆದರೆ, ನಾವು ಇವಾಗ ತಿಳ್ಕೊಂಡಿದ್ದೀವಿ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ, ಪ್ರೀತಿ ಅನ್ನೋ ವಿಷಯಕ್ಕೆ ಬಂದಾಗ, ಮಗುವಿಂದ ತಂದೆ ತಾಯಿಯಿಂದ ಮಗುಗೆ, ಮಗುವಿಂದ ತಂದೆ ತಾಯಿಗೆ ಪ್ರೀತಿಗೆ ಅಡಚಣೆ ಆಗ್ತಕ್ಕಂತಹ ಒಂದು ವಿಷಯಕ್ಕೆ ನಾವು ಏನೆಲ್ಲ ತಪ್ಪನ್ನು ತಪ್ಪು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನೀವೇ ತಪ್ಪು ಮಾಡಿದ್ದೀವಿ ಅಂತ ಒಪ್ಕೊಳ್ಳೋತಕ್ಕಂಥದ್ದಕ್ಕಿಂತ ತಿಳ್ಕೋಬೇಕಾಗತ್ತೆ. ಆ ತಿಳ್ಕೊಳ್ತಕ್ಕಂತಹ ಒಂದು ವಿಚಾರಕ್ಕೆ ಬಂದರೆ ನಾವೇನು ಮಾಡಿರ್ತೀವಿ, ಹಂಗಾದರೆ ಅದಕ್ಕೆ ಸ್ವಲ್ಪ ತಿಳ್ಕೊಳ್ಳೋದಕ್ಕೂ ಸ್ವಲ್ಪ ನಮಗೆ ಒಂಚೂರು ಮಂಕತನ ಬಂದ್ಬಿಟ್ಟಿದೆ ಗುರುಗಳೇ, ತಿಳ್ಕೊಳಕ್ಕಾಗ್ತಾ ಇಲ್ಲ, ಅನುಮಾನ ಬೇರೆ ಇದೆ ಅಂತಕ್ಕಂಥ ಒಂದು ವಿಷಯಕ್ಕೆ ಬರುತ್ತೆ. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ, ಹಗಲು ನಿದ್ದೆಯನ್ನು ಮಾಡ್ತಕ್ಕಂತಹ ತಾಯಿ. ಯಾವುದು ನಿದ್ದೆ? ಹಗಲು ನಿದ್ದೆ ಮಾಡ್ತಕ್ಕಂಥ ತಾಯಿ, ರಾತ್ರಿ ಊಟ ಮಾಡ್ತಕ್ಕಂಥ ತಂದೆ. ರಾತ್ರಿ ಊಟ ಯಾರು ಇಷ್ಟಪಟ್ಟು ಮಾಡ್ತಾರೆ, ಹಗಲು ನಿದ್ದೆ ಯಾರು ಇಷ್ಟ ಆಗತ್ತೆ ತಾಯಿಗೆ, ಇವರಿಬ್ಬರಿಗೂ ಸಿಗೋ ಮಗು ಪ್ರೀತಿ ಅನ್ನೋದು ಮಾರೀಚಿಕೆ ಥರ ಆಗೋಗುತ್ತೆ, ಸಿಗಲ್ಲ. ಯಾಕೆ ಪ್ರೀತಿ ಅನ್ನೋದು ಯಾಕೆ ಬರಲ್ಲ ಹಾಗಾದರೆ ಅಂತಕ್ಕಂತಹ ಒಂದು ವಿಷಯಕ್ಕೆ ನಾವು ತುಂಬ ದೂರ ಇದ್ದೀವಿ. ಪ್ರೀತಿ ಯಾಕೆ ಬರಲ್ಲ, ಖುಷಿ ಯಾಕೆ ಬರಲ್ಲ, ಸಂತೋಷ ಯಾಕೆ ಬರಲ್ಲ ಅಂತಕ್ಕಂಥ ವಿಚಾರ ನಮ್ಗೆ ಗೊತ್ತಾಗಿದೆಯೇನಮ್ಮ. ಎಲ್ಲರೂ ಇಷ್ಟಪಡ್ತಾರೆ ನಾವು ಯಾವಾಗಲೂ ಖುಷಿಯಾಗಿರಬೇಕು ಅಂತ. ಈ ಖುಷಿ ಎಲ್ಲಿದೆ ಅನ್ನೋದನ್ನು ನೀವು ತಿಳ್ಕೋಬೇಕು. ಇದು ಬೇರೆಯವರಿಂದ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ, ಅದನ್ನು ನೀವೇ ಪ್ರಯತ್ನ ಮಾಡಬೇಕು. ಪ್ರೀತಿ ಅಂತಕ್ಕಂಥದ್ದನ್ನು ದೊಡ್ಡವ್ರಿಗೂ ಬೇಕು, ಚಿಕ್ಕವ್ರಿಗೂ ಬೇಕು, ಹೌದಲ್ಲಮ್ಮ. ಈ ಪ್ರೀತಿ ನಮಗೆ ಯಾಕೆ ಶಾರ್ಟೇಜ್? ಸರಿನಾ ಇಂಗ್ಲೀಷು? ಸರಿ ಗುರುಜಿ. ಯಾಕೆ ಅಂದರೆ ನಮ್ಗೆ ಇಂಗ್ಲೀಷ್ ಬರಲ್ಲ, ಏನೋ ಒಂಚೂರು ಖುಷಿ ಪಡೋದಕ್ಕೆ ಇಂಗ್ಲೀಷ್ ಮಾತಾಡೋಣ ಅಂತ. ಈ ಪ್ರೀತಿ ಯಾಕೆ ಕಡಿಮೆ ಆಯಿತು, ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು ಇದಕ್ಕಿನ್ನ ಜಾಸ್ತಿ ಗಂಡ ಹೆಂಡ್ತಿಲಿ ಈ ಪ್ರಶ್ನೆ ಕೇಳಬೇಕಣಮ್ಮ. ಮದುವೆ ಮಾಡ್ಕೊಂಡಾಗ ಸ್ವಾಮಿ ಎಷ್ಟು ಬೇಗ ಮನೆಗೆ ಬರ್ತಿದ್ರು, ನಮ್ಮ ಯಜಮಾನರು ಬರೋದೇ ಇಲ್ಲ. ಈಗ ಗಂಡನ ಕೇಳಿದ್ರೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿದ್ಲು, ಈಗ ಅಡುಗೆನೇ ಕೆಡಿಸ್ಬಿಟ್ಲು. ಇದೇ ತಾನೇ ಇದು. ಸೊ ಹೀಗಾಗಿ ಅದಕ್ಕೊಂದು ಸಣ್ಣ ಉದಾಹರಣೆನ ಕೊಡೋದಾದರೆ, ಗಂಡ ಹೆಂಡತಿ ದೊಡ್ಡ ತುಂಬ ಹೆವಿ ರಶ್ ಇರ್ತಕ್ಕಂತಹ ಒಂದು ಜಾತ್ರೆಗೆ ಹೋಗ್ತಾರೆ, ಜೊತೆಯಲ್ಲಿ ತುಂಬ ರಶ್ ಇರುತ್ತೆ. ಸೊ ಗಂಡ ಹೆಂಡತಿ ಮಿಸ್ ಆಗ್ತಾರೆ, ಆ ಕಡೆ ಈ ಕಡೆ ಹೋಗ್ಬಿಡ್ತಾರೆ. ಸೊ ಇಬ್ಬರು ಹುಡುಕುವಂಥ ಲೆಕ್ಕಾಚಾರಕ್ಕೆ, ಅದಕ್ಕೋಸ್ಕರ ತಮಾಷೆಗೆ ಹೇಳ್ತಾ ಇರ್ತಕ್ಕಂಥ ವಿಷಯ, ಹೆಂಡತಿ ಪರದಾಡ್ತಾಳೆ, ನನ್ನ ಗಂಡ ನನ್ನ ಗಂಡ ನನ್ನ ಗಂಡ ಅಂತ. ಆವಾಗ ಅಷ್ಟರೊಳಗಡೆ ಪೇಪರ್ನವ್ರು ಬರ್ತಾರೆ, ಏನು ಮಾಡೋದು ಇವಾಗ, ಪೇಪರ್ ಇದನ್ನು ಕೊಟ್ಬಿಡೋಣ, ಯಾಡಿಂಗ್ ಕೊಟ್ಬಿಡೋಣ ಅಂತ ಲೆಕ್ಕಾಚಾರಕ್ಕೆ ಬಂದಾಗ, ಏನಮ್ಮ ಬರೀಬೇಕು, ನನಗೆ ಗಂಡ ಬೇಕು ಅಂತ ಬರೀರಿ, ನನಗೆ ಗಂಡ ಬೇಕು ಅಂತ ಬರೀರಿ. ಸರಿಯೇನಮ್ಮ ಅದು ಉತ್ತರ?
ಅಂದರೆ ನಾವು ನಡ್ಕೊಳ್ಳೋದಕ್ಕೂ ಮಾತನಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ. ನನ್ನ ಗಂಡ ಕಳೆದೋಗಿದ್ದಾನೆ ಸರಿ ಉತ್ತರ. ನನಗೆ ಗಂಡ ಬೇಕು ಅಂದರೆ ಅದು ನಾವು ವರ್ಣನೆ ಮಾಡಬಾರ್ದು, ತಪ್ಪಾಗತ್ತೆ ಅಲ್ವಾ? ಹಾಗೆ ಯಾಕೆ ಉದಾಹರಣೆ ಕೊಟ್ಟೆ ಅಂತಂದರೆ, ನಾವು ಮಾತನಾಡಬೇಕಾದ್ರೆ ನಮ್ಮ ಜೀವನದಲ್ಲಿ ಬದುಕಿನ ಒಂದು ಮೌಲ್ಯಗಳಿಗೆ ನಾವು ತುಂಬ ತಪ್ಪಾಗಿ ಮಾತಾಡಿ ನಾವೇ ಅನುಭವಿಸ್ತೀವಿ, ಅದು ನಮ್ಗೆ ಗೊತ್ತಾಗಲ್ಲ. ಇದನ್ನು ಉದಾಹರಣೆ ಕೊಟ್ಟೆ ಅಷ್ಟೇ ಹೊರತು ಯಾವ ಹೆಣ್ಣೆಲ್ಲ ಆ ಥರ ಕೇಳ್ತಾರೆ ಅಂತ ತಪ್ಪಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ. ಈ ವಿಷಯಕ್ಕೆ ಬಂದಾಗ ಇದನ್ನು ಉದಾಹರಣೆ ಕೊಟ್ಟದಕ್ಕೆ ಅದು ಮಾಡಿದೆ. ಈಗ ನಾವು ಮಾಡ್ತಾ ಇರ್ತಕ್ಕಂತಹ ಒಂದು ಪ್ರೀತಿ ಅಂತಕ್ಕಂತಹ ವಿಚಾರಕ್ಕೆ ಮಾತಾಡ್ತಾ ಹೋಗೋದೇ ಆದರೆ, ರಾತ್ರಿ ಅಂತಕ್ಕಂಥದ್ದನ್ನು ಯಾಕೆ ನೀವು ಇಷ್ಟೊಂದು ದೂಷಣೆ ಮಾಡ್ತೀರಾ? ರಾತ್ರಿ ಊಟ ಮಾಡೇ ಇಲ್ವ ಜನ? ನಮ್ಮಪ್ಪ ಮಾಡಿದ್ರು, ನಮ್ಮ ತಾತ ಮಾಡಿದ್ರು, ನಾವು ಮಾಡ್ತೀವಿ, ಯಾಕೆ ರಾತ್ರಿ ಊಟ ಬೇಡ ಅಂತೀರಾ ಅಂತ ಪ್ರಶ್ನೆ ಬರುತ್ತಲ್ವಾ? ಅದಕ್ಕೊಂದು ಕಾರಣ ಸ್ವಾಮಿ. ರಾತ್ರಿ ಊಟ ಯಾಕೆ ಮಾಡಬಾರ್ದು? ಕಾರಣ ಕೊಡಿ. ಪ್ರೀತಿ ಕಡಿಮೆ ಆಗೋದಕ್ಕೆ, ಗಂಡ ಹೆಂಡತಿ ಪ್ರೀತಿ ಕಮ್ಮಿ ಆಗೋಕ್ಕೂ, ಮಕ್ಕಳು ತಂದೆ ತಾಯಿಯಲ್ಲಿ ಪ್ರೀತಿ ಕಮ್ಮಿ ಆಗೋಕ್ಕೂ ರಾತ್ರಿ ಊಟ ಕೊರತೆ ಅಂತಕ್ಕಂಥದ್ದು, ರಾತ್ರಿ ಊಟದ ಸಮಸ್ಯೆ ಅಂತಕ್ಕಂಥದ್ದು ನೀವು ತಿಳ್ಕೊಂಡಾಗ ಪ್ರೀತಿಗೆ ಹೇಗೆ ಕಾಲಿಕ್ಕತ್ತೆ, ಮುಂದೆ ಹೋಗುತ್ತೆ ಅಂತ ಗೊತ್ತಾಗತ್ತೆ. ಹಿಂದೆ ಇರ್ತಕ್ಕಂತಹ ಲೆಕ್ಕಾಚಾರದಲ್ಲಿ ಎರಡಿದೆ. ಎರಡು ಊಟ ಮಾಡ್ತಾಯಿದ್ರು ಹಿರಿಯರು. ದೋಸೆ, ಇಡ್ಲಿ, ಸಾಂಬಾರು, ವಡೆ, ಪಕೋಡ ತಿಂತಾ ಇರಲಿಲ್ಲ ಬೆಳಗ್ಗೆ ಎದ್ದ ತಕ್ಷಣ. ಫಲಹಾರ ಇರಲಿಲ್ಲ ಹಿಂದೆ, ಹೌದಲ್ಲ? ಬೆಳಿಗ್ಗೆ ಮುದ್ದೆ ಸಾಂಬಾರು, ಹೋಗಿದ್ದು ಗದ್ದೆಗೆ ಹೋಗ್ಬಿಟ್ರೆ ಮುಗೀತು. ಬೆಳಗ್ಗೆ ತೊಗೊಂಡೋಗಿ ಅವ್ರು ಕೊಟ್ಬಿಡೋರು. ತಿಂದರೆ ಸಾಯಂಕಾಲ ಕರೆಕ್ಟಾಗಿ 5:30, 6ಕ್ಕೆ ಮನೆಗೆ ಬರೋರು. ಮಧ್ಯ ಊಟ ಇಲ್ಲ, ಕಾಫಿ ಇಲ್ಲ, ಟೀ ಇಲ್ಲ, ಯೋಚನೆ ಇಲ್ಲ, ಬೇಜಾರಿಲ್ಲ, ಪೂರ್ಣವಾದ ಕೆಲಸ. ಸಾಯಂಕಾಲ ಮನೆಗೆ ಬಂದ ಮೇಲೆ, ಆಮೇಲೆ ಇದೆಲ್ಲ ಆಗೋ ಕೆಲಸನ ಏನು ಹಿಂಗೆಲ್ಲ ಹೇಳ್ತೀರ ಅಂತ ದಯವಿಟ್ಟು ಅನ್ಕೋಬೇಡಿ. ಸಾಯಂಕಾಲ ಮನೆಗೆ ಬಂದ ಮೇಲೆ ಲೈಟ್ ಇರಲಿಲ್ಲ, ದೀಪ ಹಚ್ತಿದ್ರು. ಅಮ್ಮ, ಇವತ್ತೂ ಕೂಡ ಯಾರಾದ್ರು ಪ್ರಯತ್ನ ಮಾಡೋದು ಆದರೆ ರಾತ್ರಿ ಮನೆಯಲ್ಲಿ ಲೈಟನ್ನು ಆನ್ ಮಾಡದೆ ದೀಪ ಉರ್ಸೋಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರೆ ನಿಮ್ಮ ಮನಸ್ಸು, ನಿಮ್ಮ ದೇಹ ಎಲ್ಲ ಕ್ಲೀನ್. ಇವತ್ತಿಗೂ, ಅವತ್ತು ಅಂದ್ಕೋಬೇಡಿ, ಇವತ್ತಿಗೂ ಮನಸ್ಸು ಮಾಡಿದ್ರೆ ಪ್ರತಿಯೊಬ್ಬರು ಬೇಕಾದ್ರೆ, ಪ್ರತಿಯೊಬ್ಬರು ನಾನು ಹೇಳಕ್ಕೆ ಬರಲ್ಲ, ನಿಮಗೆ ಆಸಕ್ತಿ ಇದ್ದರೆ ಮಕ್ಕಳಿಗೆ ಒಳ್ಳೆ ಪ್ರಜ್ಞಾ ವ್ಯವಸ್ಥೆ ಬರಬೇಕು, ಮಕ್ಕಳಿಗೆ ಕೋಪ ಬರಬಾರ್ದು, ನಮಗೆ ಮಲ್ಕೊಂಡ ತಕ್ಷಣ ನಿದ್ದೆ ಬರಬೇಕು ಅಂತಕ್ಕಂತಹ ವಿಚಾರ ನಿಮಗೆ ಬೇಕನ್ನೋದಿದ್ದರೆ ಲೈಟ್ ಆನ್ ಮಾಡಬೇಡಿ, ಲೈಟ್ ಬಿಲ್ ಕಮ್ಮಿ ಬರುತ್ತೆ. ಓ, ಲೈಟ್ ಬಿಲ್ ಇಲ್ವಲ್ಲ, ಹೆಂಗೆ ಬೇಕಾದ್ರೆ ಉರಿಸ್ಬೋದು ಅಲ್ವಾ? ಅಲ್ಲ, ಉದಾಹರಣೆ ಹೇಳ್ತೀನಿ. ಲೈಟನ್ನು ಪುಕ್ಕಟೆ ಆದರೂ ಕೂಡ ಉರಿಸಬೇಡಿ ರಾತ್ರಿಯಲ್ಲಿ. ದೇಶಕ್ಕೊಂದಷ್ಟು ನಾವೇ ಕೊಟ್ಟಂಗಾಗತ್ತೆ. ಎರಡನೇದು, ನಾವು ಆರೋಗ್ಯವನ್ನು, ಮನಸ್ಸಿನ ಕೊಳೆಯನ್ನು ತೊಳೆಯುವುದು ಯಾವುದು, ತೊಳೆಯುವ ಕ್ರಮ ಯಾವುದು ಅಂದರೆ, ನಿಮ್ಮ ಮನೆಯಲ್ಲಿ ಹಚ್ಚಿರುವ ದೀಪ ನಿಮ್ಮ ಮನಸ್ಸನ್ನು ಪ್ರಸನ್ನತೆಗೆ ತೊಗೊಂಡೋಗುತ್ತೆ. ಮಲ್ಕೊಂಡ ತಕ್ಷಣ ನಿದ್ದೆ ಬರುತ್ತೆ, ಯೋಚನೆ ಬರಲ್ಲ. ಇದು ಒಂದು ಭಾಗ. ಇನ್ನೊಂದು ಭಾಗ, ಮಧ್ಯಾಹ್ನ ಊಟ, ನಾವು ಇವಾಗ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಮತ್ತೆ ರಾತ್ರಿ ಊಟ ಅಲ್ಲ. ಇಲ್ಲಿ ನಮ್ಮ ದೇಶ, ನಮ್ಮ ಜನ, ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಪೂರ್ಣವಾಗಿ ಕೆಟ್ಟಿರೋ ಸಮಸ್ಯೆನೇ ಇದು. 3 ಊಟ ಮಾಡೋಕ್ಕೆ ನಾವು ಕೆಲಸನೇ ಮಾಡ್ತಾ ಇಲ್ಲ. 3 ಊಟ ಹೆಂಗೆ ತಗೋತೀರ ದೇಹಕ್ಕೆ? ಈಗ ಆಹಾರ ತೊಗೊಳ್ತಕ್ಕಂಥ ಕೆಲಸ ಮಾಡಬೇಕಲ್ವಾ? ಎಲ್ಲಿ ಮಾಡ್ತಾ ಇದ್ದೀವಿ? ಕೂತೇ ಇರ್ತೀವಿ. ಮಕ್ಕಳು ಕೂತಿರ್ತಾರೆ, ಕೆಲಸಕ್ಕೆ ಹೋದವರು ಕೂತಿರ್ತಾರೆ, ಎಲ್ಲೋ ಕೆಲವು ನಿಂತಿರ್ಬೋದೇನೋ. ಆದರೆ ನೀವು ಇವತ್ತಿನ ಮಾಡರ್ನ್ ಪ್ರಪಂಚಕ್ಕೆ 3 ಆಹಾರ ಸೇವನೆ ಎಷ್ಟು ಮಟ್ಟಕ್ಕೆ ಸರಿ? 3 ಸಮಯ. ಸ್ವಲ್ಪ ಇದೆಲ್ಲ ಏನು ಸ್ವಾಮಿ ಈಗ ಹಿಂಗೆ ಹೇಳ್ತೀರ ಅಂತ ದಯವಿಟ್ಟು ಅನ್ಕೋಬೇಡಿ. ಸ್ವಲ್ಪ ಯೋಚನೆ ಮಾಡಿ. ನಮ್ಮ ದೇಹದಲ್ಲಿ ಕರಗಿಸೋದಕ್ಕೆ ಅವು ಎಷ್ಟು ಕೆಲಸ ಮಾಡಬೇಕಾಗತ್ತೆ. ಮಾಡಿದ್ರೂ ಕೂಡ ನಿಮಗೆ ಪ್ರೀತಿಗೆ, ಖುಷಿಗೆ, ಸಂತೋಷಕ್ಕೆ, ನಿದ್ದೆ ಬರೋಕ್ಕೆ, ಸುಸ್ತು ಕಮ್ಮಿ ಆಗೋದಕ್ಕೆ ವರ್ಕ್ ಆಗಲ್ಲ. 3 ಸಮಯವನ್ನು ನಾವು ಬಳಸುತ್ತಿರುವ ಕಾರಣ ಪ್ರೀತಿ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಕಡಿಮೆ ಆಗ್ತಾ ಇದೆ. ಒಪ್ಕೋಬೋದೇನಮ್ಮ? ಎಲ್ಲರ ಮನೆಯಲ್ಲೂ ಈ ಕಮಿಟ್ಮೆಂಟ್ ಇದೆಯಾ ಇಲ್ವಾ ನೀವೇ ಡಿಸೈಡ್ ಮಾಡಿ. ಇದಕ್ಕೆ ಕಾರಣ ನಾವು ಶಾಸ್ತ್ರ, ಪೂಜೆ, ಯಂತ್ರ, ಮಂತ್ರ, ತಂತ್ರ ಅಂದ್ಕೊಂಡೋದ್ರೆ ಅದು ನೀವೇ ತೀರ್ಮಾನ ಮಾಡ್ಕೋಬೇಕು ನಿಮ್ಮ ಜ್ಞಾನ ಎಲ್ಲಿದೆ ಅಂತ. ನಮ್ಮ ದೇಹವನ್ನು ಮತ್ತು ನಮ್ಮ ಆಹಾರವನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸೋದೇ ಆದರೆ ರಾತ್ರಿ ಅನ್ನೋದಕ್ಕಿಂತ 7 ಗಂಟೆ ಒಳಗಡೆ ಊಟ ಮುಗಿಸ್ತಕ್ಕಂಥದ್ದು ಅಂತಕ್ಕಂಥದ್ದು ವ್ಯವಸ್ಥೆಯನ್ನು, ಸೂರ್ಯೋದಯ ಸೂರ್ಯಾಸ್ತದಲ್ಲಿ ಆಹಾರದ ಪ್ರಕ್ರಿಯೆ ಇರೋದು. ಆದರೂ ಅಷ್ಟು ಬೇಗ ಬೇಡ ಅಂದರೆ ಕೊನೆಯ ಪಕ್ಷ 7 ಗಂಟೆ ಒಳಗಡೆ ಆಹಾರವನ್ನು ನಾವು ದೇಹಕ್ಕೆ ತಗೊಳ್ತಕ್ಕಂಥ ವಿಚಾರ ಮಾಡಿದಾಗ
ಲೈಟ್ ಬೆಳಕಿನಲ್ಲಿ ನಾವು ರಾತ್ರಿಯೆಲ್ಲ ಟಿ ವಿ ನೋಡಿಕೊಂಡು ಲೈಟ್ ಬೆಳಕಲ್ಲಿ ಕೂತ್ಕೊಂಡು ಓದ್ಕೊಂಡು ಮಕ್ಕಳಿಗೂ ಓದಿಸ್ಕೊಂಡು ಮಾತಾಡಿಕೊಂಡು ಅಕ್ಕಪಕ್ಕದವ್ರ ಜೊತೆ ಕಾಲಹರಣ ಮಾಡ್ತಕ್ಕಂಥ ವಿಚಾರಗಳಲ್ಲಿ ಯೋಚನೆ ಮಾಡ್ತಕ್ಕಂಥದ್ದನ್ನು ಎಷ್ಟು ಕಡಿಮೆ ಮಾಡ್ತೀವಿ, ನಿಮಗೆ ಪ್ರೀತಿ ಹೆಚ್ಚುತ್ತಾ ಹೋಗುತ್ತೆ. ಒಪ್ಕೋಬೋದೇನಮ್ಮ? ಆದರೆ ಇದನ್ನು ಒಂದು ತಿಳ್ಕೊಬೋದು, ಊಟ ನಿಲ್ಲಿಸಬಹುದು, ಏನು ದೊಡ್ಡ ವಿಷಯ ಅಲ್ಲ. ಮನೆಯಲ್ಲಿ ಬಳಸ್ತಕ್ಕಂತಹ ವಿದ್ಯುತ್ ಶಕ್ತಿಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಅಂದರೆ ಟಿ ವಿ ಬಂದಾಗತ್ತಲ್ವ ಅವಾಗ. ಈ ಟಿ ವಿ ಒಂದು ಬಂದಾದರೆ ಎಷ್ಟು ದೊಡ್ಡ ಬೆಳಕನ್ನು ನಮ್ಮ ಮನೆ ಅಕ್ವೈರ್ ಮಾಡ್ಕೊಂಡಿರುತ್ತೆ. ಕೆಲವರು ಆ ರೂಮಲ್ಲಿ ಮಗಳು ಒಳಿಯನಿಗೊಂದು, ಮಗ ಸೊಸೆಗೊಂದು, ಅಪ್ಪ ಅಮ್ಮನಿಗೊಂದು, ಓದೋ ಮಕ್ಕಳಿಗೊಂದು, ಮನೆ ತುಂಬ ಎಲ್ಲ ಟಿ ವಿಗಳೇ ಇದೆಯಾ ಇಲ್ವಾ? ಇದೆ. ಆಮೇಲೆ ಎಲ್ಲ ರೂಮಲ್ಲೂ ಅಟ್ಯಾಚ್ ಬಾತ್ರೂಮೇ. ದೇವ್ರ ಮನೆ ಮಾತ್ರ ಒಂದೇ. ನೋಡಿ ಹೆಂಗಿದೆ ಮೋಸ. ದೇವ್ರ ಮನೆ ಒಂದೇ, ಎಲ್ಲ ರೂಮ್ಗೂ ಅಟ್ಯಾಚ್ ಬಾತು ಟಾಯ್ಲೆಟು. ಯಾವ್ದು ಜಾಸ್ತಿ ಆಯ್ತು ಇವಾಗ ಅಲ್ವೇನಮ್ಮ? ಬಾತ್ರೂಮ್ ಜಾಸ್ತಿ ಮಾಡ್ಕೊಂಡ್ರಿ, ಲೈಟ್ ಜಾಸ್ತಿ ಮಾಡ್ಕೊಂಡ್ರಿ, ಟಿ ವಿ ಜಾಸ್ತಿ ಮಾಡ್ಕೊಂಡ್ರಿ, ಮೊಬೈಲ್ಗಳು ಜಾಸ್ತಿ ಮಾಡ್ಕೊಂಡ್ರಿ. ಕೆಲವರು ಸಾಮಾನ್ಯವಾಗಿ ಒಬ್ಬರು ಮಿನಿಮಮ್ ಒಂದು 2 ಇಟ್ಕೊಂಡಿರ್ತಾರಲ್ಲಮ್ಮ ಮೊಬೈಲ್ಗಳು. ಇನ್ನು ಕೇಳಬೇಕಾ? ತಲೆ ಹತ್ರ ಇಟ್ಕೊಂಬಿಟ್ರೆ ಈ ಕಡೆ ಒಂದು ಆ ಕಡೆ ಒಂದು ಇಟ್ಕೊಂಬಿಟ್ರೆ ಮುಗಿದೋಯ್ತು ಕತೆ, ಬೆಳಗ್ಗೆ ತನಕ ಅವ್ರದ್ದು. ಈಗ ಮೊಬೈಲ್ ಇಲ್ಲ ಅಂದರೂ ಕೆಲವು ನಿದ್ದೆನೇ ಬರಲ್ಲ, ಎದೆ ಮೇಲೆ ಇಟ್ಕೊಂಡೇ ಮಲ್ಕೋತಾರೆ. ಈಗ ಪ್ರೀತಿಯಲ್ಲಿಂದ ಬರುತ್ತೆ. ಹಾಗಾಗಿ ಈಗಲೂ ಕೆಲವೊಂದು ಉದಾಹರಣೆ ಕೊಡ್ತೀನಿ. ಗಂಡ ಹೆಂಡತಿ ರೂಮಲ್ಲಿ ಕೂತ್ಕೊಂಡಾಗ ಮಲಗಕ್ಕೆ ಹೋದಾಗ ಒಬ್ಬರು ಟಿ ವಿಯನ್ನು ನೋಡ್ತಿರ್ತಾರೆ, ಇನ್ನೊಬ್ಬರು ಮೊಬೈಲ್ ನೋಡ್ತಿರ್ತಾರೆ. ರೂಮ್ಗೆ ಯಾಕಪ್ಪ ಹೋದ್ರಿ ಇದು ಮಾಡೋಕ್ಕೆ? ಅಲ್ಲೆಲ್ಲ ಕೂತ್ಕೊಂಡು ನೋಡ್ಕೋಬೋದಾಗಿತ್ತಲ್ಲ. ಇದಕ್ಕೊಂದು ಮಾಸ್ಟರ್ ಬೆಡ್ರೂಮ್ ಬೇರೆ ಯಾಕೆ? ಅಲ್ಲ, ಅವರು ಟಿ ವಿ, ಇವರು ಮೊಬೈಲು. ಇಲ್ಲೆಲ್ಲಿ ಬಂತು ಪ್ರೀತಿ? ಇಲ್ಲ. ಇದು ಹೆಂಗೆ ಮತ್ತೆ ಪ್ರೀತಿ ಯಾವಾಗ? ಇಲ್ಲವೇ ಇಲ್ಲ. ಮತ್ತು ಯಾಕೆ ಬದುಕಬೇಕಿಲ್ಲಿ? ಆಮೇಲೆ ದೇವ್ರಿಗೆ ಬೈಯೋದು, ಭಗವಂತ ನಮ್ಗೆ ಯಾಕೆ ಹಿಂಗೆ ಮಾಡ್ದ ಅಂತ. ಸೊ ಈ ರೀತಿಯಾದ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥದ್ದಕ್ಕೆಲ್ಲ ಮೂಲ ಕಾರಣ ನಮ್ಮ ಊಟ ಅದನ್ನು ನಾವು ಅಷ್ಟರ ಮಟ್ಟಕ್ಕೆ ಕೆಲಸ ಮಾಡೋದಾದರೆ ಎಷ್ಟರ ಮಟ್ಟಕ್ಕೆ ಊಟ ತಗೋಬೇಕು, ಆಹಾರ ಸೇವನೆಯಲ್ಲಿ ಇದರ ರಹಸ್ಯ ಅಡಗಿದೆ. ಇನ್ನು ಆ ಆಹಾರ ಸೇವನೆ ಅಂತಕ್ಕಂತಹ ಒಂದು ಲೆಕ್ಕಾಚಾರ ಯಾಕೆ ಬೇಕಾಗತ್ತೆ ಇಲ್ಲಿ ಅಂತಕ್ಕಂಥ ಒಂದು ವಿಷಯಕ್ಕೆ ಹೋದರೆ, ನಮ್ಮ ಕರುಳು ಅಂತಕ್ಕಂತಹ ಒಂದು ವಿಷಯ ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರನೇ ಹೌದಾ? ಕರುಳು ಯಾರಿಗೆ ಡ್ರೈ ಆಗಿರುತ್ತೆ ಅಂದರೆ ಒಣಗಿರುತ್ತೆ ಅವರಿಗೆ ಈ ಸಮಸ್ಯೆ ಕಾದಿರುತ್ತೆ. ಕರುಳು ಯಾಕೆ ಒಣಗತ್ತೆ ಅನ್ನೋ ತಿಳ್ಕೊಳ್ಳೋದಕ್ಕೋಸ್ಕರನೇ ಇವತ್ತು ಈ ಕಾರ್ಯಕ್ರಮದಲ್ಲಿ ವಿಚಾರದಲ್ಲಿ ನಾನು ಮುಂದೆ ಇಟ್ಟಿರೋದು. ಕರುಳು ಯಾಕೆ ಒಣಗತ್ತೆ? ಒಣಗೋದು ನಮಗೇನು ಗೊತ್ತು, ಹಸಿಯಾಗಿರೋದು ನಮಗೇನು ಗೊತ್ತು ಅಂತ ನೀವು ಕೇಳಿದ್ರೆ, ನಿಮ್ಗೆ ಎಲ್ಲಿ ಸುಸ್ತು ಅಂತ ಕಾಣ್ತದೆ, ಒಣಗಿದೆ. ನಿದ್ದೆಯಲ್ಲಿ ಎಚ್ಚರಿಕೆ ಪದೇ ಪದೇ ಆಗ್ತಾ ಇದೆ, ಒಣಗಿದೆ. ಯಾವಾಗಲೂ ಕೂಡ ಅದೇ ರೀತಿಯಲ್ಲಿ 2 ನಕ್ಷತ್ರ ಕೂಡ ಹೇಳ್ಬಿಡ್ತೀನಿ. ಏನು ಪ್ರೀತಿನೇ ಇಲ್ಲ ಈ ನಕ್ಷತ್ರಕ್ಕೆ. ನಂಬರ್ 1 ಶತಭಿಷ ನಕ್ಷತ್ರ, ನಂಬರ್ 2 ಪೂರ್ವಭಾದ್ರ ನಕ್ಷತ್ರ. ಈ ನಕ್ಷತ್ರಗಳಲ್ಲಿ ನೀವು ನಿಜಕ್ಕೂ ಗಮನಿಸ್ಕೊಂಡ್ರೆ ಇದರ ಪಕ್ಕದಲ್ಲಿ ಪೂರ್ವಭಾದ್ರ ಪಕ್ಕದಲ್ಲಿ ಉತ್ತರಾಭಾದ್ರ ಇದೆ. ಈ 3 ನಕ್ಷತ್ರದಲ್ಲಿ ನಿಮ್ಮ ಮಕ್ಕಳು ಮನೇಲಿದ್ದರೆ, ಗಂಡನೋ ಹೆಂಡ್ತಿನೋ ಮಕ್ಕಳು ಮನೇಲಿದ್ದರೆ ನೋಡಿ ಯಾವಾಗಲೂ ಯೋಚನೆ ಮಾಡ್ತಾರೇ ಇರ್ತಾರೆ. ಈ ಯೋಚನೆ ಏನಕ್ಕೆ ಬರುತ್ತೆ, ಪ್ರೀತಿ ಯಾಕೆ ಬರಲ್ಲ ಅಂತಕ್ಕಂಥ ವಿಷಯಕ್ಕೆ ಹೋದರೆ, ಪ್ರೀತಿ ಕಮ್ಮಿ ಆಗೋದಕ್ಕೆ ಅದಕ್ಕೊಂದು ಕಾಂಬಿನೇಷನ್ ಪದ ಇದೆ. ಏನು ಅಂದರೆ, ಇನ್ನೊಬ್ಬರು ಕಂಡ್ರೆ ಅಸೂಯೆ ಪಡೋದು. ಅವ್ರಿಗಿನ್ನ ನಾನು ಚೆನ್ನಾಗಿ ಓದಬೇಕು, ಅವ್ರಿಗಿನ್ನ ನಾನು ಚೆನ್ನಾಗಿ ಕಾಣಿಸ್ಬೇಕು, ಅವ್ರಿಗಿನ್ನ ನಾನು ದುಡ್ಡು ಸಂಪಾದನೆ ಮಾಡಬೇಕು. ಇದ್ರ ಪಕ್ಕ ಬಂದ್ಬಿಡುತ್ತೆ ದ್ವೇಷ. ಚಾಲೆಂಜಿಗೆ ದ್ವೇಷ ಬಂದೇ ಬರುತ್ತಾನೆ, ಮೀರ್ ನಡಿಬೇಕು. ಇದು ಈ 3 ನಕ್ಷತ್ರದಲ್ಲಿ ಮಾತ್ರ ಅಂತ ಅನ್ಕೋಬೇಡಿ. ಈ ವಿಷ ತುಂಬಿರೋದು ಈ 3 ನಕ್ಷತ್ರದಲ್ಲಿ ತುಂಬ ವಿಷ ತುಂಬಿರುತ್ತೆ. ಇದು ಇವತ್ತಿಂದಲ್ಲ, ವಂಶ ಪಾರಂಪರೆಯಿಂದ ತುಂಬಿಕೊಂಡು ಬಂದಿರೋ ವಿಷ ಇದು ನಕ್ಷತ್ರ. ಹಾಗಾದರೆ ಈ 3ಕ್ಕೆ ಮದುವೆ ಬೇಕಾ? ನಿಜಕ್ಕೂ ಬೇಡ. ಮತ್ತು ಹಾಗೇ ಇರಬೇಕಾ? ತಿಳ್ಕೊಳ್ಳಿ, ಈ ನಕ್ಷತ್ರದಲ್ಲಿ ಬಂದು ತಪ್ಪು ಅಂಥದ್ದಲ್ಲ. ಈ ನಕ್ಷತ್ರ ಇದಕ್ಕೇನು ಹೇಳ್ಬೋದು ಅಂದರೆ ಹಾಲಿಲ್ಲದ ಮರ. ಇನ್ನೊಂದು ಬಂಜೆ ನಕ್ಷತ್ರ. ಏನು ನಕ್ಷತ್ರ? ಬಂಜೆ ನಕ್ಷತ್ರ. ಹಸು ಹಾಲೇ ಕೊಡಲ್ಲ, ಅದನ್ನು ಹೆಂಗೆ ಸಾಕ್ತಾರೆ? ಹಾಗೆ ಪ್ರೀತಿ ಇಲ್ಲದ್ದು ಬಂಜೆ ನಕ್ಷತ್ರ ಅಂತ ಹೇಳ್ತೀವಿ. ಮಗು ಆಗ್ಬೋದು, ಆದರೂ ಆಗ್ಬೋದು, ಆಗದೇ ಇದ್ದರೂ ಇರಬಹುದು. ಆದರೂ ಕೂಡ ಅದು ತುಂಬ ಪ್ರೀತಿ ಇಲ್ಲದ ನಕ್ಷತ್ರನೇ. ಈ 3 ನಕ್ಷತ್ರದಲ್ಲಿ ಮಕ್ಕಳು ಹುಟ್ಟಿದರೆ, ಮನೆಯಲ್ಲಿದ್ದರೆ ನೀವು ಗಮನಿಸ್ಕೋಬೋದು,
ಅವ್ರನ್ನ ಯಾವಾಗಲಾದರೂ ನಗುತ್ತಾರೆ ಅಂದರೆ ನಿಮ್ಮ ಪುಣ್ಯ. 5 ವರ್ಷದ ಮಗುಗೆ ಅಪ್ಲಿಕೇಶನ್ ಹಾಕ್ಕೊಳ್ಬೇಕಾರೆ 5 ವರ್ಷದ ಮಗುನೇ ಆಗಿರಲಿ, 3 ನಕ್ಷತ್ರದ್ದು ಪೂರ್ವಭಾದ್ರ, ಉತ್ತರಾಭಾದ್ರ, ಶತಭಿಷ ನಕ್ಷತ್ರ, ಹೆಣ್ಣಿರಲಿ ಗಂಡಿರಲಿ, ಸ್ವಲ್ಪ ಗುರುತಿಸ್ಕೊಳ್ಳಿ. ಹೆಂಗೆ ಆ ಕಡೆ ಕಿಟಕಿಗೆ ಮುಖ ಮಾಡ್ಕೊಂಡು ಕೂತಿರ್ತಾರೆ, ಈ ಕಡೆ ನೋಡೋದೇ ಇಲ್ಲ. ಯಾವಾಗ ಮನೆಯಿಂದ ಹೋಗ್ತಾರೆ ಹೇಳಲ್ಲ, ಯಾವಾಗ ಮನೆಗೆ ಬರ್ತಾರೆ ಹೇಳಲ್ಲ. ಇವ್ರು ಕಂಡ್ರೆಲ್ಲ ಭಯ ಬೀಳಬೇಕು. ಬಂದ ಕಣಪ್ಪ ಇನ್ನು ಶುರುವಾಯಿತು ಮನೇಲಿ ಅನ್ಕೋತಾರೆ ಕೆಲವರು. ಬಂದರೆ ಅಂತಾರಲ್ಲಮ್ಮ, ನೆಮ್ಮದಿಯಾಗಿದ್ದೋ ಈಗ ಬಂದ ಶುರು ಆಯ್ತಾರೆ, ಯಾರ ಮೇಲೆ ಬೀಳ್ತಾನೋ ಗೊತ್ತಿಲ್ಲ. ಬೀಳ್ತಾಳೋ ಮಡುಗಿನೂ ಆಗ್ಬೋದು, ಹುಡುಗನೂ ಆಗ್ಬೋದು. ಈ ರೀತಿ ನಕ್ಷತ್ರದವರೊಬ್ಬರು ಮನೇಲಿದ್ದರೆ ಏನು ಆಗ್ಬೋದು, ಯಾರು ಪ್ರೀತಿಸೋಕ್ಕಾಗತ್ತೆ, ಎಲ್ಲಿಗೆ ಪ್ರೀತಿ ಬರುತ್ತೆ, ಸ್ವಲ್ಪ ಯೋಚನೆ ಮಾಡಿ. ಇದೆಲ್ಲವೂ ಏನು ಕಾರಣಕ್ಕೆ ಈ ನಕ್ಷತ್ರಗಳಲ್ಲಿ ಪ್ರೀತಿ ಇಲ್ಲದ ಮಕ್ಕಳು ಹುಟ್ಟುತ್ತಾರೆ ಅಂತಕ್ಕಂಥ ವಿಚಾರಕ್ಕೆ ಒಂದು ದೊಡ್ಡ ಅಘಾತವಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕೊಡಬೇಕಾಗತ್ತೆ. ಏನಪ್ಪ ಅದು ಅಂದರೆ, ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಗೊತ್ತಿಲ್ಲ. 4 ಗೋಡೆಯನ್ನು ನಾವು ಕಟ್ಟಿ ಮನೆಯನ್ನು ಕಟ್ತೇವೆ ಅಲ್ವೇನಮ್ಮ. 4 ಗೋಡೆಯನ್ನು ಉದಾಹರಣೆ ಕೊಡ್ತೀನಿ. ಬೆಲ್ಲದ ಹಚ್ಚು ಅಂತ ತಿಳ್ಕೊಳ್ಳಿ, ದೊಡ್ಡ ಬೆಲ್ಲದ ಹಚ್ಚು ಅಂತ ತಿಳ್ಕೊಳ್ಳಿ. ಆ ರೀತಿ 4 ಗೋಡೆಯನ್ನು ಕಟ್ತೀವಿ. ಆ ಗೋಡೆಯನ್ನು ಕಟ್ಟಬೇಕಾದ್ರೆ ಅದರ ಮೇಲೆ ಆಗ್ತಕ್ಕಂತಹ ತಾರಸಿ ಆಗಲಿ, ನಾವು ಸಜ್ಜ ಆಗಲಿ, ಬಾಲ್ಕನಿ ಆಗಲಿ, ಇನ್ನೊಂದಾಗಲಿ, ಏನೇ ಆಗಲಿ, ಸಮತೂಕದಲ್ಲಿ ಇರ್ತಕ್ಕಂತಹ ರೀತಿಯಲ್ಲಿ ನಾವು ಮೋಲ್ಡಿಂಗ್ RCC ಹಾಕುವಾಗ ಎಚ್ಚರಿಕೆ ತಗೊಂಡಿದ್ದರೂ ಇನ್ನೊಂದು ದೊಡ್ಡ ದುರಂತ ಕಾದಿದೆ. ಏನು, ಮೆಟ್ಲು ಹಾಕದೆ ಮನೆ ಹೆಂಗೆ ಸ್ವಾಮಿ ಕಟ್ಟೋದು, ಬಾಡಿಗೆ ಕೊಡಬೇಕು. ಈ ಮೆಟ್ಲು ಹಾಕಿರೋ ಮನೆಗಳಿಗೆಲ್ಲ ದುಃಖಕರವಾದ ಮಕ್ಕಳೇ ಹುಟ್ಟೋದು. ಎಲ್ಲಿ ಮೆಟ್ಲು ಹಾಕೋದು? ಮನೆಯ ಹೊರಗೆ ಹಾಕಿರೋ ಮೆಟ್ಲು, ಮನೆಯ ಒಳಗಲ್ಲ. ಯಾಕೆಂದರೆ ಮನೆಯ ಹೊರಗೆ ಮೆಟ್ಲು ಹಾಕಿದ್ರೆ ಒಂದು ಕಾಲು ಹಿಂಗೆ ಎತ್ಕೊಂಡಿರುತ್ತೆ, ಒಂದು ಕಾಲು ಭೂಮಿ ಮೇಲೆ ನಿಂತಿರುತ್ತೆ. ನಿಂತ್ಕೊಳ್ಳೋಕ್ಕಾಗತ್ತೇನಮ್ಮ? ಒಂದು ಕಾಲಲ್ಲಿ ನಿಂತಿರೋರು ಯಾರು ಅಂದರೆ, ಮನೆಯ ಹೊರಗಡೆ ಯಾರು ಮೆಟ್ಲು ಹಾಕಿದ್ದಾರೆ, ಹೆದರ್ಕೋಬೇಡಿ, ಗಾಬರಿಯಾಗಿ ಏನು ಹಾಕ್ಬಿಟ್ರೆ ಏನಾಗೈತೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಇಡೀ ಕುಟುಂಬ ಒಂದು ಕಾಲಲ್ಲಿ ನಿಂತಿದೆ. ಮನೆಯ ಹೊರಗೆ ಇರುವ ಮೆಟ್ಟಲನ್ನು ಯಾರು ಸ್ಟೇರ್ ಕೇಸ್ ಅಂತ ಹಾಕಿದ್ದೀರೋ, ಬಾಡಿಗೆಗೋ ನಿಮಗೋ ಮಗನಿಗೋ ಹೊಡೋಕ್ಕೋ ಏನೋ ಮಾಡಿದ್ದೀರಾ ಅಂತ ಇಟ್ಕೊಳ್ಳೋಣ. ಅಂಥ ಅವರಿಗೆ ಮನೆಯಲ್ಲಿ ಇರುವವರೆಲ್ಲರೂ ಒಂಟಿ ಕಾಲಲ್ಲಿ ನಿಂತಿದ್ದರೆ ಪ್ರೀತಿ ಇರುತ್ತೇನಮ್ಮ? ಶಿಕ್ಷೆ ಯಾರು ಮಾಡ್ಕೊಂಡಿದ್ದು? ನೀವೇನೆ. ಕಟ್ಟಿದ್ಯಾರು ಮನೆ? ನೀವೇನೆ. ಮೆಟ್ಲು ಹಾಕಿದ್ಯಾರು? ನೀವೇನೆ. ಯಾರು ಅನುಭವಿಸ್ಬೇಕು? ಅನುಭವಿಸಿ. ನೆಮ್ಮದಿ ಇಲ್ಲ ಸ್ವಾಮಿ, ಏನು ಮಾಡೋದು ಸ್ವಾಮಿ, ಊರೆಲ್ಲ ಸುತ್ತೀರಾ, ದೇವಸ್ಥಾನಕ್ಕೆ ಹೋಗಿ ಉರುಳು ಸೇವೆ ಮಾಡ್ತೀರಾ, ಅವ್ರನ್ನೂ ಕರ್ಕೊಂಡು ಉರುಳು ಸೇವೆ ಮಾಡಿಸ್ತೀರಾ. ಏನ್ರೀ ಬಂತು ಭಾಗ್ಯ? ನಿಮ್ಮ ಮನೆಯಲ್ಲಿ ಹಾಕಿರುವಂತಹ ಮೆಟ್ಲನ್ನು ನೀವು ಗಮನಿಸ್ಕೊಳ್ಳಿ. ಹತ್ತಕ್ಕಲ್ಲ, ಅನುಭವಿಸೋಕ್ಕೆ. ಮತ್ತು ಹಂಗಾರೆ ಎಲ್ಲ ಹಾಕಬೇಕಿತ್ತು? ಈ ಪ್ರಶ್ನೆಗೆ ಇನ್ನೂ ಉತ್ತರ ಸಾಕಷ್ಟು ಜನಕ್ಕೆ ಇದೆ. ಇವ್ರು ಹೇಳ್ಬಿಡ್ತಾರೆ ಸರಿಯಾಗಿರೋದು ಎಲ್ಲ ಹಾಕಬೇಕು ಅಂತ ಹೇಳಲ್ವಲ್ಲ ಅಂತ ಜನ ಪ್ರಶ್ನೆ ಹಾಕ್ತಾರೆ. ನಾನು ಹೇಳಿದ್ರೆ ಇನ್ನೂ ಎಕ್ಕೊಟ್ಟೋಗುತ್ತೆ, ಅದಕ್ಕೆ ನಾನು ಹೇಳಲ್ಲ. ಏನು ಅದು ಬಿಟ್ಟು ಈ ಕಡೆ ಹಾಕಿ ಅಂದರೆ, ಸ್ವಾಮಿ ನೀವು ಹೇಳಿದ್ದೆ ಅಂತ ಹೇಳ್ತಾರೆ. ಆದರೆ ಆ ಕಡೆ ಹಾಕಿ ಮೆಟ್ಲು ಹೈಟ್ ಎಷ್ಟು ಬರಬೇಕು, ನಿಮ್ಮನೆ ಹೈಟ್ ಎಷ್ಟಿದೆ ನನಗೆ ಗೊತ್ತಾ? ನೀವು ಹೇಳಿದ್ರಿ ಸ್ವಾಮಿ ಅಂತ ಬರ್ಕೊಂಡು ಬೇಕಾದ್ರೆ ಹಾಕ್ಬಿಡ್ತೀರಾ. ಬೇಕಾದ್ರೆ ಇಂಥ ಮನೆಗಳು ಬೇಕಾದಷ್ಟು ನೋಡಿದ್ದೀನಿ ನಾನು. ಸ್ವಾಮಿ ನೀವು ಟಿ ವಿಲಿ ಹೇಳೋದಲ್ಲ ಅದಕ್ಕೆ ಮಾಡಿದ್ದೀವಿ ಅಂತಾರೆ. ಕೊನೆ ನನ್ನೇ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಮಾಡಿಬಿಟ್ಟು ದುಡ್ಡು ಕಳ್ಕೊಂಡು ಯಾಕೆ ಬೇಕಿದು? ಅದಕ್ಕೋಸ್ಕರವಾಗಿ ನಿಮ್ಮ ಮನೆಯ ಹೊರಗಡೆ ಇರುವಂಥ ಮೆಟ್ಟಿಲು, ಕಾರಣ ಹಿಂದಿನ ಕಾಲದಲ್ಲಿ ಮೆಟ್ಲು ಹಾಕಿ ಮನೆ ಕಟ್ತಾಯಿದ್ರೇನಮ್ಮ. ಅದಕ್ಕೆ ಅವರು ಅಷ್ಟು 15-20 ಮಕ್ಕಳಿದ್ರು ಚೆನ್ನಾಗಿರ್ತಿದ್ರು. ಈಗ ಮೆಟ್ಲು ಹಾಕ್ಬಿಟ್ಟು ಸಿಂಗಲ್ ಮನೆ, ಒಂಟಿ ಕಾಲು ಮನೆ ಮಾಡ್ತಾರೆ, ಏನೂ ಕೇಳೋಂಗಿಲ್ಲ. ಇರೋದು 2 ಮಕ್ಕಳಿದ್ರೂ ಪ್ರಯೋಜನ ಇಲ್ಲ. ಈಗ ಇದಕ್ಕೆ ಎಲ್ಲೋಗಿ ಇದಕ್ಕೆ ನಿವಾರಣೆ ಮಾಡ್ತೀರಾ? ಯಾವ ದೇವ್ರನ್ನ ಮನೆ ಕರ್ಕೊಂಬರ್ತೀರಾ? ಮನೆಯಲ್ಲಿ ಯಾವ ದೇವ್ರ ಮನೆ ಕಟ್ಟಿಸ್ತೀರಾ? ನೀವೇ ಸ್ವಲ್ಪ ಯೋಚನೆ ಮಾಡಿ. ಇದಕ್ಕೆಲ್ಲ ಕಾರಣಕರ್ತರು ನೀವೇನೇ. ನಿಮ್ಮದೇ ದುಡ್ಡು, ನಿಮ್ಮದೇ ಮನೆ. ಆದರೆ ಮೆಟ್ಲು ಅಂತಕ್ಕಂಥದ್ದನ್ನು ನಿಜಕ್ಕೂ ಹೇಳ್ತೀವಲ್ಲ, ಒಂದು ಇದಕ್ಕೇನು ಹೇಳುತ್ತೆ ಅಂದರೆ, ಆತ್ಮಹತ್ಯೆ ಮನೆ ಯಾವುದು ಅಂದರೆ ಹೊರಗಡೆ ಹಾಕ್ತಕ್ಕಂಥ ಮೆಟ್ಲು. ಇದು ಫ್ಯಾಷನ್. ಆ ಮನೆಯಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ, ಫ್ಯಾಷನ್ ಜಾಸ್ತಿ ಕೇಳ್ತಾರೆ. ನಾನು ಇಂಥ ಬಟ್ಟೆನೇ ಹಾಕ್ಕೋಬೇಕು, ನನಗಿಂಥದ್ದೇ ಬೇಕು, ನನಗೆ ತಿಂಡಿ ಇಂಥದ್ದೇ ಬೇಕು. ಈ ಫ್ಯಾಷನ್ಗೆ ಅರ್ಥ ಇಂಡೈರೆಕ್ಟಾಗಿ ಆತ್ಮಹತ್ಯೆ ಅಂತ. ಎಷ್ಟು ದಿನ ಅಮ್ಮ ತಡ್ಕೊಳ್ಳೋದಿದ್ನ? ನನಗೆ ಸ್ಕೂಟ್ರ್ ಬೇಕು, ಮೋಟ್ರ್ ಬೈಕ್ ಬೇಕು ಅಂತ ಗಂಡು ಮಗ ಕೇಳ್ತಾನೆ. ಹೆಣ್ಮಕ್ಳು ಕೇಳ್ತಾರೆ ಗಾಡಿ ಬೇಕು ಅಂತ. ಅವಶ್ಯಕತೆ ಇದ್ದರೂ ಬೇಕು, ಅವಶ್ಯಕತೆ ಇಲ್ಲದೇ ಬೇಕು ಅಂತ ಕೆಲವ್ರು ಕೇಳ್ತಾರೆ. ಈ ಎಲ್ಲ ದುರಾಸೆಯನ್ನು, ಆಸೆಯ ಮನುಷ್ಯನಿಗೆ ಮೀರಿದ ಆಸೆಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು ಒಂಟಿ ಕಾಲಿನ ಮನೆ. ದೇವ್ರು ಕೊಟ್ಟಿಲ್ಲ, ನಾವೇ ಮಾಡ್ಕೊಂಡಿರೋದು. ಆ ಕಾರಣದಕ್ಕಾಗಿ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದಕ್ಕಿಂತ ಆಲೋಚನೆ ಮಾಡಿ. ಏನು
ನಾವು ಕಟ್ಟುವ ಮನೆ ಇಡೀ ಕುಟುಂಬ ಪ್ರೀತಿ ಬರತಕ್ಕಂಥ ಪ್ರೀತಿ ಉತ್ಪತ್ತಿ ಆಗ್ತಕ್ಕಂಥ ಮನೆಯಾಗಿರಬೇಕು. ಆ ಮನೆಯಲ್ಲಿ ಆಹಾರ ಸೇವನೆಗೆ ನಮಗೆ ಪ್ರಜ್ಞೆ ಬರಬೇಕು. ನಾವು ತಿನ್ನೋದು ಸರಿನಾ ತಪ್ಪ ಅಂತ ನಿಮಗೆ ಬರಬೇಕು. ನಾನು ಹೇಳೋದ್ದೋ ಡಾಕ್ಟರ್ ಹೇಳಿದ್ದೋ ಪುಸ್ತಕದಲ್ಲಿ ಬರೆದಿದ್ದೋ ಅದು ಬೇಡ, ಅದು ಅವರವರ ವೈಯಕ್ತಿಕ ಅನುಭವಗಳು. ನಿಮ್ಮ ಮನಸ್ಸಲ್ಲೇ ಬರಬೇಕು. ನಾನು ನಡತೆ ಬೆಳಗ್ಗೆ ಏಳೋದು, ಮಲಗೋದು, ಊಟ ಮಾಡೋದು, ಮನೆಗೆ ಬರೋದು, ಹೊರಗೋಗೋದು, ನಿರ್ಧಾರಗಳು ಸರಿಗಿದೆಯಾ ಅಂತ ಅವರವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಬದಲಾವಣೆ ಆಗೋದು ಒಳ್ಳೆಯದು ಅಂತ್ಯ ಕೆಟ್ಟದ್ದು ಅಂತ್ಯಮ್ಮ ಅವರವರಿಗೆ ಬರಬೇಕು. ಹಾಗಾಗಿ ಇದೆಲ್ಲವನ್ನು ನೀವು ಪ್ರತಿಯೊಂದನ್ನು ಕೂಡ ಇಷ್ಟೊಂದೆಲ್ಲ ತಿಳ್ಕೋಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಮನೆ ಮತ್ತು ಆಹಾರ ಇವೆರಡೂ ಪ್ರೀತಿಗೆ ಹತ್ತಿರವಾದಂತಹ ಒಂದು ದಿವ್ಯವಾದ ಅಮೂಲ್ಯವಾದ ಭಗವಂತನ ಕೊಡುಗೆ ಆಗಿದೆ. ಈಗ ಓಕೆ ಗುರುಜಿ, ಇನ್ನು ಪದ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ಪದ್ಮ. ನಮಸ್ಕಾರ ಪದ್ಮ, ಧ್ವನಿ ಕೇಳಿಸ್ತಿದ್ಯಾ? ನಮಸ್ತೆ ಪದ್ಮ, ಸ್ವಲ್ಪ ಜೋರಾಗಿ ಮಾತನಾಡಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ಪವಿತ್ರ. ನಮಸ್ತೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಶಿವಮೊಗ್ಗದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಮಗನ ಬಗ್ಗೆ. ಅವರ ನಕ್ಷತ್ರ ತಿಳಿಸಿ. ನಕ್ಷತ್ರ ನಕ್ಷತ್ರ ಋಷಿಕರ. ನಿಮ್ಮ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ, ಇನ್ನೊಮ್ಮೆ ಹೇಳಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ. ಯಾರು ಜ್ಯೇಷ್ಠ ನಕ್ಷತ್ರ? ನನ್ನ ಮಗಂದು ಬಟ್ರೆ ನನ್ನ ಮಗಂದು ಗುರುಜಿ. ಎಷ್ಟು ವಯಸ್ಸು? 20. ಏನು ಮಾಡ್ತಿದ್ದಾನೆ? ಓದ್ತಾ ಇದ್ದಾನಾ? ಓದ್ತಾ ಇದ್ದಾನೆ ಗುರುಜಿ. ಓಕೆ, ಏನಾಗ್ಬೇಕಿತ್ತಮ್ಮ ಅವನ ಬಗ್ಗೆ? ಅದೇ ನೀವ್ ಒಂದ್ಸತಿ ಹೇಳಿದ್ರಲ್ಲ ವೃಶ್ಚಿಕ ಅಲ್ಲ ಜ್ಯೇಷ್ಠ ನಕ್ಷತ್ರದ ಬಗ್ಗೆ, ಅದಕ್ಕೆ ಸ್ವಲ್ಪ ಅವನ ಬಗ್ಗೆ ತಿಳ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ. ಈಗ ನೀನು ಕಾರ್ಯಕ್ರಮ ಯಾವಾಗಿಂದ ನೋಡ್ತಿದ್ಯಮ್ಮ? ನಾವು ಅದರಲ್ಲಿ ಫಸ್ಟು ನಮ್ಮ ಅತ್ತೆ ನೋಡ್ತಾ ಇರ್ತಾರೆ, ಪೂರ್ತಿ ಡೀಟೇಲ್ಸ್ ಹೇಳ್ತಿರ್ತಾರೆ. ನನಗೆ ಟೈಮ್ ಇದ್ದಾಗ ನಾನು ಮೊಬೈಲಲ್ಲಿ ಹಾಕೊಂಡು ನೋಡ್ತೀನಿ ಗುರುಜಿ. ಈಗ ಜ್ಯೇಷ್ಠ ನಕ್ಷತ್ರದ ಬಗ್ಗೆ ನಾನು ಹೇಳಿರ್ತಕ್ಕಂಥದ್ದು ಕೇಳಿಸ್ಕೊಂಡಿದ್ಯಾ? ಅಂದ್ರೆ ಸ್ವಲ್ಪ ಅರ್ಥ ಆಗಿದೆ. ಅಂದ್ರೆ ನಿಮ್ ಭಾಷೆ ನಮ್ಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ. ಅಂದ್ರೆ ಒಂದೊಂದು ಮಾತುಗಳು ಅರ್ಥ ಆಗಿದೆ. ಅಂದ್ರೆ ಅವ್ರು ಏನು ಕೊಡ್ತಾರೆ, ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಏನು, ಅವ್ರ ವಂಶದ ಬಗ್ಗೆ ಏನ್ ತಿಳ್ಕೊಬೇಕು ಅಂತ ಹೇಳಿದ್ರಿ. ಅದಕ್ಕೆ ಕೇಳೋಣ ಅಂತಾನೆ ಮಾಡಿದೆ. ಓಕೆ, ಈಗ ನಿಮ್ಮ ಮಗುನಲ್ಲಿ ನಿನಗೆ ಏನು ಡೌಟ್ ಇದೆ? ಯಾವುದರಲ್ಲಿ ಅನುಮಾನ ಇದೆ? ಓದೋದ್ರಲ್ಲ, ಊಟ ಮಾಡೋದ್ರಲ್ಲ? ಓದೋದ್ರಲ್ಲಿಗಿಂತ ಗುರುಜಿ ನನ್ಗೆ ಅವ್ನ ಸಿಟ್ಟು ಕಮ್ಮಿ ಆಗ್ಬೇಕು. ಅವನು ನನ್ಗೆ ಓದ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವನು ಜೀವನದಲ್ಲಿ ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ನನ್ಗಿದು. ನೀನೇನು ಓದಿದ್ಯಮ್ಮ? ನಾನು ಓದೇ ಇಲ್ಲ ಗುರುಜಿ, ಬರೀ 7ನೇ ಕ್ಲಾಸ್ ಅಷ್ಟೇ ಓದಿರೋದು. ಒಬ್ಬನೇ ಮಗನಾ? ಇಲ್ಲ ಗುರುಜಿ, 2 ಮಕ್ಕಳು. ಓಕೆ, ಎಷ್ಟು 20 ವರ್ಷಕ್ಕೆ ಕೋಪ ಜಾಸ್ತಿ ಅಂತೀಯಾ? ಗುರುಜಿ, ಏನೇ ಒಂದ್ ಮಾತಾಡ್ಬೇಕಂದ್ರೆ ಅವನಿಗೆ ಸಮಾಧಾನವಾಗಿ ಈಗ ನಾನು ಏನಾದ್ರು ಹೇಳ್ತಾ ಇದ್ದೀನಿ ಅಂದ್ರೆ ಅದನ್ನ ಕೇಳ ಅಂತ ಪೇಷನ್ಸ್ ಇರಲ್ಲ ಅವನಿಗೆ. ಈಗ ಇಲ್ಲೊಂದು ತಮಾಷೆಯಾಗಿ ಹೇಳ್ತೀನಿ, ಅರ್ಥ ಮಾಡ್ಕೋ. ಕೋಪ ಯಾಕೆ ಆ ರೀತಿ ಅಂತಕ್ಕಂಥ ವಿಷಯ ತಿಳ್ಕೊಬೇಕಲ್ವ ನೀನು? ಹ್ಞೂ ಗುರುಜಿ. ಈಗ ನಿಮ್ಮಿಬ್ರು ಗಂಡ ಹೆಂಡ್ತಿರ್ ಕೋಪ ಯಾರಿಗೆ ಜಾಸ್ತಿ? ಇಬ್ರಿಗೂ ಇರುತ್ತೆ ಗುರುಜಿ ಕೋಪ. ಈಗ ಮಗುನಲ್ಲಿ ಬಂದ್ರೆ ತಪ್ಪು? ತಂದೆಗೆ ಜಾಸ್ತಿ, ಸೇಮ್ ಅವ್ರ ತಂದೆ ತರನೇ ಮಾಡೋದು. ಅಷ್ಟೇ ಸಿಂಪಲ್ಲು. ಅಪ್ಪನ್ಗೈತೆ ಮಗನ ಬಂದೆ ಅಂತ ತಿಳ್ಕೊಂಬಿಡೋದು ಅಷ್ಟೇ. ಕೋಪ ಯಾಕೆ ಅಂತ ಪ್ರಶ್ನೆ ಕೇಳಿದ್ರೆ ಅಲ್ವಾ? ಇಲ್ಲ ಗುರುಜಿ, ಆತರ ಆಗ್ಬಾರ್ದು, ತಂದೆ ತರ ಮಕ್ಳು ಆಗ್ಬಾರ್ದು ಅಂತ ಅಷ್ಟೇ. ಓಕೆ, ಇದಕ್ಕೆ ಚಿಕ್ಕ ಮಕ್ಕಳಿದ್ದಾಗ ಕೆಲವೊಂದು ಪದ ಬಳಸ್ತೀವಿ ನಾವು. ಚಿಕ್ಕ ಮಕ್ಕಳಿದ್ದಾಗ ಅಮ್ಮ ಕೇಳಿಸ್ಕೊತಿದ್ಯಾ? ಗುರುಜಿ ಕೇಳಿಸ್ತಾ ಇದೀನಿ. ಚಿಕ್ಕ ಮಕ್ಕಳಿಗೆ ಪದ ಬಳಸೋದು ಯಾವುದು ಅಂದರೆ, ಮಗು ಕಕ್ಕ ಮಾಡ್ಕೊಂಡೈತೆ, ಹೌದಮ್ಮ? ಈ ಅಮ್ಮನ ಪ್ರಶ್ನೆಗೆ ಉತ್ತರ ಕಕ್ಕ ಚೆನ್ನಾಗಿಲ್ಲ. ಗಂಡನಿಗೂ ಅಷ್ಟೇ, ಹುಟ್ಟಿದ ಮಗುವಿಗೂ ಅಷ್ಟೇ, ಕಕ್ಕ ಚೆನ್ನಾಗಿಲ್ಲ. ಇನ್ನು ಈ ಭಾಷೆ ಬಿಟ್ಟು ನನ್ನ ಕೈಲಿ ಇನ್ನು ಹೇಳೋಕ್ಕಾಗಲ್ಲ. ಅಂದರೆ ಕ್ವಾಲಿಟಿ ಇಲ್ಲ. ಇದೇನಪ್ಪ ಅದರಲ್ಲಿ ಬೇರೆ ಕ್ವಾಲಿಟಿ ಏನು ಅಂತ ಅನ್ಕೋಬೇಡಿ ದಯವಿಟ್ಟು. ಕಾರಣ ಏನಂದರೆ, ಡೆಲಿವರಿಗೆ ಹೋದಂಥ ಹೆಂಗಸು ಆರಾಮಾಗಿ ಹೋಗ್ತಾಳೆ, ಇವ್ರು ಆರಾಮಾಗಿ ಹೋಗೋಕ್ಕಾಗಲ್ಲ, ಯೋಚನೆ ಮಾಡ್ಕೊಂಡೇ ಹೋಗ್ಬೇಕು. ಹೆಂಗೆ ಇದು ಅಲ್ಲಿಂದ ಬರೋಕ್ಕೆ ಬೇಗ ಆಗತ್ತಾ ಲೇಟ್ ಆಗತ್ತಾ ಅಂತ ಯೋಚನೆ ಮಾಡ್ಕೊಂಡೆ ಬಾತ್ರೂಮ್ಗೆ ಹೋಗ್ಬೇಕು. ಇದು ಬೇಕಾ ಈ ಕರ್ಮ? ಅಮ್ಮ ನಿಂಗೆ ಅರ್ಥ ಆಯ್ತಾ?
ಅರ್ಥ ಆಯ್ತು ಗುರುಜಿ. ಏನು ಹೇಳು? ಬಾತ್ರೂಮಿಗೆ ಹೋಗಿ ನೀವು ಬೆಳಗ್ಗೆ ಎದ್ದು ಅವ್ರ ದಿನನಿತ್ಯದ ಕರ್ಮದಲ್ಲಿ ಅವ್ನ ಮೋಷನ್ನೇ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದೀರಾ. ಹಾಕೋದು ನೀನೇನು ಹೇಳ್ತೀಯಾ? ಅದ್ ನಿಜ ಗುರುಜಿ, ಅವ್ನಿಗೆ ಮೋಷನ್ ಪ್ರಾಬ್ಲಮ್ಮೆ. ಸರಿ, ನೀನು ರಿಪೇರಿ ಮಾಡೋದು ಯಾವಾಗ? ಒಂದು ನಿಮಿಷ ಅಮ್ಮ, ನೀನು ರಿಪೇರಿ ಮಾಡೋದು ಯಾವಾಗ? 20 ಆಗೋಯ್ತಲ್ಲ. ಅದಕ್ಕೋಸ್ಕರನೇ ಗುರುಜಿ ನಿಮ್ ಹತ್ರ ಒಂದ್ಸತಿ ಬಂದಿದ್ವಿ ಆಗ್ಲೇ, ಒಂದ್ಸತಿ ಬೆಂಗಳೂರಿಗೆ ನಮ್ಮ ಅತ್ತಿಗೆ ಜೊತೆ ಬಂದು ನಮ್ಮ ಅತ್ತಿಗೆ ಮಾತ್ರ ಕೇಳ್ಕೊಂಡು ಹೋದ್ವಿ. ಅದೇ ನಮ್ದೇನು ಕೇಳಿರ್ಲಿಲ್ಲ. ಅದಕ್ಕೆ ಇವಾಗ ಕಾಲ್ ಎಷ್ಟ್ ದಿವಸ ಮಾಡ್ತಿದ್ರೆ ಕನೆಕ್ಟ್ ಆಗ್ತಿರ್ಲಿಲ್ಲ, ಇವತ್ತು ಕನೆಕ್ಟ್ ಆಯ್ತು. ಈಗ ನಿನ್ಗೆ ಉತ್ತರ ಸಿಕ್ತಾ? ಸಿಕ್ತು ಗುರುಜಿ. ಅದೇ ಅವ್ನ ಮೋಷನ್ಸ್ ಕ್ಲಿಯರ್ ಆದ್ರೆ ಅವ್ನಿಗೆ ಸಿಕ್ತು ಕಮ್ಮಿ ಆಗತ್ತೆ ಅಂತ ಹೇಳ್ತೀವಿ. ಒಂದ್ ನಿಮಿಷ, ನಿಮ್ಮ ಮಗ ಒಬ್ಬನೇ ಅಲ್ಲಮ್ಮ, ಪ್ರಪಂಚದಲ್ಲಿ 90% ಭಾರತ ದೇಶದಲ್ಲಿರುವ ಸಮಸ್ಯೆನೇ ಇದು. ಕೆಲವ್ರು ಹೇಳ್ಕೊತಾರೆ, ಕೆಲವ್ರು ಹೇಳ್ಕೊಳಲ್ಲ. ಆಮೇಲೆ ಅದರಿಂದ ಕೋಪ ಬರುತ್ತೆ ಅಂತ ನಮ್ಮ ಜನಕ್ಕೆ ಗೊತ್ತಿಲ್ಲ. ಕೋಪ ಬರ್ತಕ್ಕಂಥದ್ದು 2 ವಿಧ ಇದೆ. ಕೋಪ ಇರಬಾರ್ದು ಅಂತಲ್ಲ, ಇರಬೇಕು. ಅದರಲ್ಲಿ 2 ವಿಧ ಕೋಪ ಇದೆ. ಗೊತ್ತೇನಮ್ಮ 2 ವಿಧ ಕೋಪ? ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋ ಕೋಪ ಬೇಕು, ಇಲ್ಲಾಂದ್ರೆ ನಮ್ಮ ತಲೆ ಮೇಲೆ ಕಾಲಿಟ್ಬಿಡ್ತಾರೆ. ಹೌದಾ? ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋ ಕೋಪ ಬೇಕು. ಆದರೆ ನಮ್ಮನ್ನು ನಾವೇ ಹಾಳು ಮಾಡ್ಕೊಳ್ಳೋ ಕೋಪ ಯಾವುದು ಅಂದರೆ ಈ ಕಕ್ಕ ಕೋಪ. ಈಗ ಇದಕ್ಕೆ ಮೆಡಿಷನ್ ಅಪ್ರಾಣೆ ಇಲ್ಲ ನಮ್ಮನ್ನು ಬಿಟ್ಟು. ಪ್ರಪಂಚದಲ್ಲಿ ಈ ಕಕ್ಕ ಕೋಪಕ್ಕೆ ಮೆಡಿಷನ್ ಅಂದರೆ ಔಷಧಿ ಅಲ್ಲ, ನಮ್ಮ ಹತ್ರ ಮಾತ್ರ ಸಿಗೋದು. ಏನು? ಅದಕ್ಕೇನು ಮಾಡಬೇಕು, ಹೇಗೆ ನಡ್ಕೋಬೇಕು, ಇಷ್ಟನ್ನು ತಿಳ್ಕೊಂಡ್ರೆ ಜೀವನ ಪರ್ಯಂತ ಬದಲಾವಣೆ ಆಗತ್ತೆ. ಅದೊಂದು ಸರಿ ಹೋದರೆ ಮನುಷ್ಯನ ದೇಹ ಆಟೋಮೆಟಿಕ್ಕಾಗಿ, ಅದರಲ್ಲೂ ಹೇಳ್ತಾ ಇದ್ದೀನಿ, ಸಾಕಷ್ಟು ಸಲ ಹೇಳ್ತೀನಿ, ಇವತ್ತಿನ ನಮ್ಮ ಭಾರತ ದೇಶದಲ್ಲಿ ಕ್ಯಾನ್ಸರ್ ಅಂತಕ್ಕಂಥದ್ದು 45% ಆಲ್ರೆಡಿ ಪ್ರೆಸೆಂಟಲ್ಲಿ ನಡೀತಾ ಇದೆ, ಓಪನ್ ಆಗಿಲ್ಲ. ಯಾಕೆ ಅಂದರೆ ಎಲ್ಲರಿಗೂ ಇದೇ ಸಮಸ್ಯೆ, ಚಿಕ್ಕವರಿಂದ ದೊಡ್ಡವರಾದಿಯಾಗಿ ಎಲ್ರಿಗೂ ಇದೇ ಸಮಸ್ಯೆ. ಇದಕ್ಕೆ ಮೆಡಿಷನ್ ಇಲ್ಲ. ಇನ್ನು ಎಷ್ಟು ವರ್ಷ ಆದರೂ ನಮ್ಮ ದೇಶದಲ್ಲಿ ಇದಕ್ಕೆ ಮೆಡಿಷನ್ ಕಂಡುಹಿಡಿಯೋಕ್ಕಾಗೋದೇ ಇಲ್ಲ. ಕಾರಣ ಮೆಡಿಷನ್ನೇ ಇಲ್ಲ ಅದಕ್ಕೆ. ಮತ್ತೇನು ಮಾಡೋದು? ಊಟವೇ ಮೆಡಿಷನ್. ಏನು ಹೇಳ್ತೀಮ್ಮ? ಹೌದು, ಊಟಕ್ಕೆ ಮೆಡಿಷನ್. ಊಟದ ಮೆಡಿಷನ್ ಯಾವುದು ಬೇಕು ಅಂದರೆ ನಮ್ಮನ್ನು ಫಾಲೋ ಮಾಡಬೇಕು, ನಮ್ಮ ಸ್ಕೂಲ್ಗೆ ಎಂಟ್ರಿ ಆಗಬೇಕು. ಆಹಾರ ಸೇವನೆಯ ಸ್ಕೂಲ್ ಯಾವುದು, ಶಾಲೆ ಯಾವುದು? ಆರೋಗ್ಯ ರಹಸ್ಯದ ಶಾಲೆ. ಇದು ನಮ್ಮ ಹತ್ರ ಮಾತ್ರ ಇದಕ್ಕಿರೋದು ಮೆಡಿಷನ್ನು. ಏನು? ಶಾಲೆ. ಆಹಾರ ಸೇವನೆ ಮಾಡ್ತಕ್ಕಂಥ ಶಾಲೆ ಎಲ್ಲಿದೆ ಅಂದರೆ ನಮ್ಮ ಆಫೀಸಲ್ಲಿದೆ. ತಾಳ್ಮೆ ಬೇಕು, ಸಮಯ ಕಾಯಬೇಕು, ಹೇಳಿದ್ದನ್ನು ಮಾಡಬೇಕು, ಒಪ್ಕೋಬೇಕು. ಸುಮ್ಮನೆ ಹಿಂಗೆ ಬಂದು ಹಂಗಾಗಿ ತಿರುಪತಿಗೆ ಹೋಗಿ ಬಂದ್ಬಿಟ್ಟು ಸಮಯ ರಾತ್ರಿ ಹೋದೋ ಬೆಳಗ್ಗೆ ಬಂದೋ ಮಾಡ್ತಾರಲ್ಲ ಟೂರು, ಇದು ಪಿಕ್ನಿಕ್ ಆಯಿತು, ಯಾತ್ರಾ ಸ್ಥಳಕ್ಕಾಗಿಲ್ಲ. ಹಾಗೆ ನಮ್ಮ ಹತ್ರ ಬಂದು ಪಿಕ್ನಿಕ್ ಮಾಡ್ಕೊಂಡು ಬರೋದಾದರೆ ಪ್ರಯೋಜನಕ್ಕೆ ಬರಲ್ಲ. ತಾಳ್ಮೆಯಿಂದ ಕೇಳಿಸ್ಕೊಂಡು ನಡ್ಕೊಂಡ್ರೆ ಜೀವನ ಪರ್ಯಂತ ಶಾಶ್ವತವಾದ ಪರಿಹಾರ ಸಿಗತ್ತೆ. ತಾತ್ಕಾಲಿಕ ಪರಿಹಾರ ಆದರೆ ನಮ್ಮ ಹತ್ರ ಏನು ಬರೋದು ಬೇಡ, ಶಾಸ್ತ್ರಗಳ ಹತ್ರ ಹೋಗ್ಬಿಡಿ. ಶಾಶ್ವತ ಪರಿಹಾರ ಬೇಕು, ನಾವು ರೆಡಿ ಇದ್ದೀವಿ, ನೀವು ರೆಡಿ ಇದ್ದರೆ ಹೇಳಿ ಅಷ್ಟೇ. ಅಮ್ಮ ಗೊತ್ತಾಯ್ತಾ? ಗೊತ್ತಾಯ್ತು ಗುರುಜಿ. ಅಷ್ಟು ಮಾಡು. ಒಂದು ನಿಮಿಷ ಕೇಳಿಸ್ಕೊ. ಒಂದು ನಿಮಿಷ ಕೇಳಿಸ್ಕೊ. ಪೂರ್ತಿ ನಮ್ಮ ಕುಟುಂಬನೇ ಇದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ದರೆ, ಯಾಕೆ ಅಂದರೆ ಮುಂದೆ ಅವನು ದಾರಿ ತಪ್ಪೋದಕ್ಕೆ ಕಾರಣ ಆಗತ್ತೆ. 20 ಅಂತ ಹೇಳ್ತಾ ಇದೆಯಾ, 18ಕ್ಕೆ ದಾರಿ ತಪ್ಪುವಂಥ ಲಕ್ಷಣಗಳು ಕಂಡಿರುತ್ತೆ, ಸ್ವಲ್ಪ ನೋಡಬೇಕು. 18ರಿಂದ 21ಕ್ಕೆ ದಾರಿ ತಪ್ಪುತ್ತಾಳೆ. ಆಮೇಲೆ ಕುತ್ಕೊಂಡು ಬಂಬೆ ಹೊಡ್ಕೋಬೇಡಿ. ಅದೇ ಭಯಕ್ಕೆ ಭಯ ಏನಲ್ಲಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ತಾಯಿ. ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನು ಕುಟುಂಬದಲ್ಲಿ ಶಾಂತತೆ ಇದ್ದಾಗ ಮಾತ್ರ ಪ್ರೀತಿಯ ಮಗುವನ್ನ ಬರಮಾಡ್ಕೊಳ್ಬಹುದು ಅಂತ ಹೇಳಿ ಗುರೂಜಿ ತಿಳಿಸ್ಕೊಡ್ತಾ ಇದ್ರು. ಗುರೂಜಿಯ ಮೂಲಕ ಮತ್ತಷ್ಟು ಅರ್ಥಪೂರ್ಣ ವಿಚಾರವನ್ನ ತಿಳಿದುಕೊಳ್ಳೋಣ. ಇದೀಗ ಬೆಂಗಳೂರಿನಿಂದ ಹೇಮಾವತಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಹೇಮಾವತಿ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಮಗಳ ನಕ್ಷತ್ರ ತಿಳಿಸಿ. ನಮ್ಮ ಮಗಳ ನಕ್ಷತ್ರ ಮೂಲ ನಕ್ಷತ್ರ. ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ನಮಸ್ಕಾರ ಗುರೂಜಿ. ನಮಸ್ಕಾರ. ಮಗಳ? ಮಗಳ. ಎಷ್ಟು ವಯಸ್ಸು? ಇವಾಗ 4 ವರ್ಷ. ಇದೇ ಮೊದಲನೇ ಮಗುನಾ? ಹೌದು ಗುರೂಜಿ. ನೀವೆಷ್ಟು ಓದಿದ್ದೀರಮ್ಮ? ನಾವು ಇವಾಗ BSc ಓದಿದ್ದೀವಿ. BSc? BSc. ಓಕೆ. ಮಗು ವಯಸ್ಸಿಗೆ ತಕ್ಕಂತೆ ಕರೆಕ್ಟಾಗಿದೆಯಾ? ಫಿಸಿಕಲಿ ಮೆಂಟಲಿ ಕರೆಕ್ಟಾಗಿದೆಯಾ? ಇದ್ದಾಳೆ ಗುರೂಜಿ. ಓಕೆ. ಏನು ಕೊರತೆ ಈಗ ಮಗುಗೆ? ಕೊರತೆ, ಅವಳು ತುಂಬಾ
ಆಮೇಲೆ ಮೂಲ ನಕ್ಷತ್ರದಲ್ಲಿ ಯಾಕೆ ಬಂದು ಅದರಿಂದ ಏನಾದ್ರು ತೊಂದ್ರೆನಾ ಏನು ಅಂತ ತಿಳ್ಕೊಬೇಕಾಗಿ. ಈಗ ನಿಮಗೆ ಮಗುಗೆ ತೊಂದರೆ ಅಂತ ಗೊತ್ತಾಗಿದೆ ಏನಾದರೂ? ತೊಂದ್ರೆ ಅಂದ್ರೆ ಅವಳು ಅದೇ ನಿದ್ದೆನಲ್ಲಿ ಫುಲ್ಲು ಬೆಚ್ಚಿ ಎದ್ದೇಳ್ತಾಳೆ, ಉಸಿರಾಟ ಎಲ್ಲ ಒಂದ್ ಸ್ವಲ್ಪ ಆಗುತ್ತೆ. ಅದೇ ಇದು ತಿಳ್ಕೊಬೇಕು ಅಂತನಾ ಪರವಾಗಿಲ್ಲ ಹೆಂಗೋ ಬೆಳೆದ್ರೆ ಆಗತ್ತೆ ಅಂತ ನಿಮ್ಮ ಪ್ರಕಾರ? ಇಲ್ಲ ತಿಳ್ಕೊಬೇಕು ಅಂತಾನೆ ಗುರುಜಿ. ತಿಳ್ಕೊಂಡೆ ಅಲ್ವಲ್ಲ, 4 ವರ್ಷದಿಂದ ಏನು ಮಾಡ್ತಾ ಇದ್ರಿ? ಫೋನ್ ಸಿಗ್ತಾ ಇರ್ಲಿಲ್ಲ. ಆಮೇಲೆ ಅಲ್ಲಮ್ಮ, ಒಂದು ನಿಮಿಷ ಭೇಟಿ ಆಗುತ್ತೆ. ಅಲ್ಲ ಕಣಪ್ಪ, BSc ಓದಿರೋ ತಾಯಿ ನೀನು, ಒಂದು ಮಗು ಹುಟ್ಟಿದ್ರೆ ತಿಳ್ಕೊಳ್ಳೋದನ್ನೇ ಫೋನ್ ಸಿಗಬೇಕು, ಸಿಕ್ಕೋದೇ ಇಲ್ಲ, ಹಂಗಾದ್ರೆ ಮಗುನ ಹಂಗೆ ಬೆಳೆಸೋದಾ? ಅಲ್ಲ, ಬೇರೆ ಕಡೆ ಎಲ್ಲಾದ್ರೂ ಟ್ರೈ ಮಾಡೋಣ ಅಂತ ಫಸ್ಟ್ ಹಾಸ್ಪಿಟ್ಲ್ ಅದು ಇದು ನೋಡೋಣ ಅನ್ಕೊಂಡ್ವಿ. ಇಲ್ಲ ಏನ್ ಪರವಾಗಿಲ್ಲ, ಇದು ಹೋಗುತ್ತೆ ಹಾಗೆ 5 ವರ್ಷ ಆದ್ಮೇಲೆ ಹೋಗುತ್ತೆ ಅನ್ಕೊಂಡಿದ್ವಿ. ನೋಡಿದ್ರೆ 5 ವರ್ಷ ಆಗತ್ತೆ ಹೋಗುತ್ತೆ ಅಂತ ಯಾರು ಹೇಳಿದ್ದು? ಡಾಕ್ಟ್ರಾ? ಯಾರಿಲ್ಲ, ನಾವೇನು ನೀವೇ ತೀರ್ಮಾನ? ಬೆಳಿತಾ ನಾವೇ ಬೆಳಿತಾ ಸರಿ ಎಲ್ಲ ಸರಿ ಹೋಗುತ್ತೆ ಅಂತ. ಹಾ ಓಕೆ, ಒಂದೇ ಮಗುನಾ? ಆಗಲಿ. ನಿಮ್ಮ ಯಜಮಾನ್ ಏನು ಕೆಲಸ ಮಾಡೋದು? ಹೂವಿನ ಮಂಡಿ ಇಟ್ಕೊಂಡಿದ್ದಾರೆ. ಯಾವುದು? ಹೂವಿನ ಮಂಡಿ ಇಟ್ಕೊಂಡಿದ್ದಾರೆ ಗುರುಜಿ. ಓಕೆ ಓಕೆ ಓಕೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ಒಂದು 11 ವರ್ಷದ್ದು. ಕಟ್ಸಿದ್ದಾ? ಕಟ್ಸಿದ್ದು ಗುರುಜಿ. ಎಷ್ಟು ಫ್ಲೋರ್ ಮನೆ ಅದು? 4 ಫ್ಲೋರ್ ಇದೆ. 4 ಫ್ಲೋರ್. ಬಾಡಿಗೆ ಕೊಟ್ಟಿದ್ದೀರಾ? ಬಾಡಿಗೆ ಕೊಟ್ಟಿದ್ದೀವಿ. ನೀವು ಎಷ್ಟನೇ ಫ್ಲೋರ್ಲಿದ್ದೀರಾ? ನಾವು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಕೆಳಗಡೆ ಗ್ರೌಂಡ್ ಫ್ಲೋರ್ ಬಾಡಿಗೆ ಕೊಟ್ಟಿದೆ, ಪಾರ್ಕಿಂಗು ಪ್ಲಸ್ ಬಾಡಿಗೆ. ಗ್ರೌಂಡ್ ಫ್ಲೋರು ಮನೆ ಚಿಕ್ಕದು ಅಂತ ಫಸ್ಟ್ ಫ್ಲೋರ್ಗೆ ಹೋದ್ರಾ ನೀವು? ಓಕೆ. ಈಗ ಮೆಟ್ಲು ಅಂತ ಹಾಕಿದ್ದೀರಲ್ಲಮ್ಮ, ಯಾವ ದಿಕ್ಕಲ್ಲಿ ಹಾಕಿದ್ದೀರಾ ಮೆಟ್ಲು? ಉತ್ತರಕ್ಕಿದೆ ಗುರುಜಿ. ಇಲ್ಲ, ಪಶ್ಚಿಮಕ್ಕಿದೆ. ಪಶ್ಚಿಮ ವಾಯುವನ ಪಶ್ಚಿಮ ನೈಋತ್ಯನ? ಪಶ್ಚಿಮ ನೈಋತ್ಯ. ಓಕೆ. ನಿಮ್ಮ ಮನೆಗೆ ಯಜಮಾನರು ಬರೋದು ರಾತ್ರಿ ಎಷ್ಟೊತ್ತಾಗತ್ತೆ? ಅವರು ಇವಾಗ 6 ಗಂಟೆಗೆಲ್ಲ ಬಂದ್ಬಿಡ್ತಾರೆ ಗುರುಜಿ. 5 ಗಂಟೆ 6 ಗಂಟೆಗೆ. ಓಕೆ. ಬೆಳಗ್ಗೆ ಹೋಗೋದು? ಬೆಳಗ್ಗೆ 4 ಗಂಟೆಗೆ ಇದ್ದಿದ್ರೆ 3 ಗಂಟೆಗೆ ಹಂಗೆ ಹೋಗ್ತಾರೆ ಗುರುಜಿ. 3 ಗಂಟೆಯಿಂದ 4 ಗಂಟೆ ಬೆಳಗಿನ ಜಾವ ಹೋಗ್ತಾರೆ. ಸ್ನಾನ ಬಂದು 9 ಗಂಟೆ 10 ಗಂಟೆಗೆ ಮಾಡ್ತಾರೆ. ಓಕೆ. ಮೊದಲಿಂದನೂ ಇದೇ ಅಭ್ಯಾಸನ ಅವ್ರಿಗೆ? ಹೌದು ಗುರುಜಿ, ಅವ್ರ ಮೊದಲಿಂದನೂ. ಆದರೆ ಕೋಪ ಜಾಸ್ತಿ ಯಾರಿಗೆ? ಮಗು ಕೋಪ ಇದೆಯಾ? ನಿಮ್ಮ ಯಜಮಾನ ಕೋಪ ಇದೆಯಾ? ತುಂಬಾ ಕೋಪ ಇದೆ ಗುರುಜಿ. ಯಾರಿಗೆ? ಮಗುಗೂ ಇದೆ, ಅಪ್ಪಗೂ ಇದೆ. ಈಗ ಮಗುಗೆ ಕೋಪ ಬೇಕು ಅಂತೀರಾ? ಮಗುಗೆ ಚಿಕ್ಕ ಮಗುಗೆ ತುಂಬಾ ಕೋಪ ಬರ್ತಾ ಇದೆ. ಅದೇನಪ್ಪ, ನಿಮಗೆ ಬೇಕು ಮಗು ಕೋಪ ಇರಲಿ ಅಂತ, ಬೇಡ ಅಂತನಾ? ಬೇಡ. ಅದಕ್ಕೋಸ್ಕರ ನಾನು ಹೇಳಿದ್ದು, ಮಗು ಹುಟ್ಟಿದ 23 ದಿನಕ್ಕೆ, ಮಗು ಹುಟ್ಟಿದ 23 ದಿನಕ್ಕೆ ಮಗುವಿನ ದೇಹ ಯಾವ ರೀತಿಯಲ್ಲಿ ಆರೋಗ್ಯದಲ್ಲಿ ಹತ್ತಿರ ಇದೆ ಅಂತ ತಿಳ್ಕೊಂಡಂತಹ ಪುಣ್ಯಾತ್ಮ ತಂದೆ ತಾಯಿಗಳು. ಇನ್ನು ಅದಾದ ಮೇಲೆ ಹಿಂಗೆ ನಿಮ್ಮಂಗೆ ಕಾಯ್ತಾರಲ್ಲ, ಇವರು ಪುಣ್ಯಾತ್ಮ ತಂದೆ ತಾಯಿಗಳಲ್ಲ, ಅನುಭವಿಸೋ ತಂದೆ ತಾಯಿಗಳು. ನೀವು ಆ ಲಿಸ್ಟ್ಗೆ ಸೇರ್ಕೊಂಡಿದ್ದೀರಾ. ಅನುಭವಿಸೋದಕ್ಕೆ ಮಗು ಪಡ್ಕೊಂಡಿದ್ದೀವಿ, ಮಗುಗೂ ಅನುಭವಿಸೋಕೆ ಹೇಳಿದ್ದೀವಿ. ಏನಮ್ಮ, ಇಷ್ಟು ಅನ್ಯಾಯವಾಗಿ ಬದುಕಿದ್ರೆ ಚಂದನ? ಸ್ವಲ್ಪ ಯೋಚನೆ ಮಾಡಮ್ಮ. 4 ವರ್ಷದ ಮಗುವಿಗೆ ಕೋಪ ಬರ್ತಾ ಇದೆ ಅಂದರೆ ದೇಹದಲ್ಲಿ ಇರ್ತಕ್ಕಂತಹ ಜೀವಕೋಶಗಳ ಕತೆ ಏನಾಗಿದೆ ಅಂತ ಗಮನಿಸ್ಕೋಬೇಕು. ಓದಿರ್ತಕ್ಕಂಥದ್ದಕ್ಕೆ ಹೇಳ್ತಾ ಇದ್ದೀನಿ ನಾನು. ಎಷ್ಟು ಜನಕ್ಕೆ ಗೊತ್ತು? ಜೀವಕೋಶಗಳಿಂದ ಮಗುವಿನಲ್ಲಿ ಉತ್ಪತ್ತಿಯಾಗುವಂಥ, ತಂದೆ ತಾಯಿಯಲ್ಲಿ ಉತ್ಪತ್ತಿಯಾಗುವಂಥ ಜೀವಕೋಶಗಳು ಎಷ್ಟು ಮಟ್ಟಕ್ಕೆ ಸಂತಾನದ ಮೇಲೆ ಪರಿಣಾಮ ಬೀರುತ್ತೆ? ಇದು ಯಾವ ಕಾಲೇಜಲ್ಲಿ ಹೇಳ್ಕೊಡ್ತಾರೆ? ಇಲ್ಲ. ಈ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಎಲ್ಲೂ ಮಾಹಿತಿ ಇಲ್ಲ. ಮತ್ತು ಹೆಂಗೆ ನೆಮ್ಮದಿಯಾಗಿ ಬದುಕೋದು? ಅದಕ್ಕೋಸ್ಕರವಾಗಿ ನೀವು ಮಾಡಬೇಕಾದ ಕೆಲಸ, ನಿಮ್ಮ ಯಜಮಾನರು ಮಾಡ್ತಾ ಇರ್ತಕ್ಕಂಥ ಹೂವಿನ ಕೆಲಸ ತಾನೇ? ಹೂವು ದೇವತೆಗಳಲ್ಲಿ ಸುಖವನ್ನು ಪಡ್ತಕ್ಕಂತಹ
ನೆಮ್ಮದಿಯನ್ನು ಕೊಡ್ತಕ್ಕಂತಹ ಶುಕ್ರ ದೇವತೆ, ಅಂದರೆ ಗ್ರಹಗಳಿಗೆ ಶುಕ್ರನಿಗೆ ಹೂವು ಹೋಲಿಸ್ತೀವಿ. ಅದು ಸೌಂದರ್ಯಕ್ಕೆ ಬರ್ತಕ್ಕಂಥ ಭಾಗ, ಅದು ಹೂವು. ಅದನ್ನು ತಪ್ಪಾಗಿ ತಿಳ್ಕೊಬೇಡಿ, ಬೇಜಾರು ಮಾಡಿಕೊಂಡು. ಹಸು ಹಾಲು ಕರೀತಾರೆ, ಹೂವನ್ನು ಕಿತ್ಕೊಂಬರ್ತಕ್ಕಂಥದ್ದು, ಗಿಡದಿಂದ ಹೂವನ್ನು ಕಿತ್ಕೊಂಬರ್ತಕ್ಕಂಥದ್ದು, ಹೂವನ್ನು ಕಟ್ತಕ್ಕಂಥದ್ದು, ಹೂವನ್ನು ಮಾರ್ತಕ್ಕಂಥದ್ದು, ಹೂವನ್ನು ಮುಟ್ತಕ್ಕಂಥದ್ದು. ಸ್ನಾನ ಮಾಡದೆ ಇದನ್ನು ಮುಟ್ಟುವ ಹಾಗಿಲ್ಲ. ಈ ಪದಾರ್ಥಗಳನ್ನ ಅರಿಶಿಣ, ಕುಂಕುಮ, ಹೂವು, ಹಾಲು, ಮೊಸರು, ತುಪ್ಪ ಸ್ನಾನ ಮಾಡದೆ ಮುಟ್ಟಬಾರದು. ಹೇಳ್ತೀವಿ ಇದು ದೇವರು ಲಕ್ಷ್ಮಿ ಅಂತ. ನಾವು ಹೆಂಗಂದ್ರೆ ಮುಟ್ಟೋದು, ಎಡಗೈಲೂ ಮುಟ್ಟೋದು, ಎಲ್ಲನ್ನಲ್ಲಿ ಇಟ್ಬಿಡೋದು. ಈ ದುರ್ದೈವದ ಸಂಗತಿನೇ ಮೂಲಾ ನಕ್ಷತ್ರದ ಮಗು. ಎಲ್ಲವೂ ಇದ್ದು ಇಲ್ಲದಂಗೆ ಬದುಕಬೇಕು ನೀವು ಅಂತ ಕೊಟ್ಟಿರ್ತಕ್ಕಂಥ ಭಗವಂತ ಮೆಸೇಜ್. ಸೈಟ್ ಇದೆ, ಮನೆ ಇದೆ, ಬಾಡಿಗೆ ಬರುತ್ತೆ, ಸಂಪಾದನೆ ಬರುತ್ತೆ, ಎಲ್ಲ ಇದೆ. ನೆಮ್ಮದಿಯಾಗಿ ಮಲಗಬೇಡಿ, ನೆಮ್ಮದಿಯಾಗಿ ಮನೇಲಿ ಕೂರಬೇಡಿ, ಖುಷಿ ಅನುಭವಿಸ್ಬೇಡಿ. ಇದು ಕೊಟ್ಟಿರ್ತಕ್ಕಂಥ ಭಗವಂತ ಸಂದೇಶ. ತಪ್ಪು ನಮ್ದ ದೇವ್ರದ? ನಮ್ಮದೇ. ನಾವೇ ಅಪ್ಲಿಕೇಶನ್ ಹಾಕಿರೋದು. ನಮಗೆ ಪುರ್ಸೊತ್ತಿಲ್ಲ ಅಂತ ಹೇಳಿದಿರಲ್ವ, ತಗೊಳ್ಳಿ, ಅನುಭವಿಸಿ. ಯಾವ ಪುರುಷಾರ್ಥಕ್ಕೆ ಬೇಕು? ಯಾವ ಅಂತಸ್ತಿದ್ರೆ ಏನು ಪ್ರಯೋಜನ? ಯಾವ ಬಿಲ್ಡಿಂಗ್ ಕಟ್ಟಿ ಏನು ಪ್ರಯೋಜನ? ನಮ್ಮ ದೇಹ ಅನ್ನೋ ಬಿಲ್ಡಿಂಗ್ನ ನಾವು ಭಗವಂತ ನಮ್ಗೆ ಕೊಟ್ಟು ಕಳಿಸಿದ್ದಾನೆ, ಚೆನ್ನಾಗಿ ಕಟ್ಟು ಕಳಿಸಿದ್ದಾನೆ. ನಾವು ಅದನ್ನು ಹಾಳು ಮಾಡಿಕೊಂಡು ಮಕ್ಕಳಿಗೂ ತೊಂದರೆ ಕೊಟ್ಕೊಂಡು ಬದುಕ್ತೀವಿ ಅಂದರೆ ಎಷ್ಟು ಮಟ್ಟಿಗೆ ಸರಿ? ಅಮ್ಮ, ಅರ್ಥ ಆಯ್ತಾ? ಬೇಜಾರಾಯ್ತಾ? ಅರ್ಥ ಆಯ್ತು ಗುರುಜಿ. ಇದನ್ನು ಮೊದಲು ಎರಡನೇ ವಿಷಯಕ್ಕೆ ತಗೊಳ್ಳಿ. ಸತ್ತೋಗಿರ್ತಕ್ಕಂಥವರ ಫೋಟೋ ಮನೆಯಲ್ಲಿ ಯಾವ್ದು ಇಟ್ಟಿದ್ದೀರಾ ನೀವು? ಈಗ ನಮ್ಮ ಮಾವ ತೀರೋದ್ರು, ಒಂದೂವರೆ ವರ್ಷ ಆಯ್ತು. ಅವ್ರೊಬ್ಬರ್ದಿದೆ ಗುರುಜಿ. ಅದಕ್ಕೇನು ಪೂಜೆ ಮಾಡೋದ ನಿಮ್ಮ ಯಜಮಾನ್ರು? ಪೂಜೆ ಏನಿಲ್ಲ, ಸುಮ್ಮನೆ ಹಾರ ಹಾಕ್ತೀವಿ. ಪೂಜೆ ಇಲ್ಲ, ಹಾರ ಹಾಕ್ತೀವಿ, ಇನ್ನು ಎರಡು ಒಂದೇ ಅಲ್ವಾ? ಆದರೆ ಇದೆಲ್ಲ ನಿಮ್ಮ ಯಜಮಾನರು ನಂಬೋದೇ ಆದರೆ ಕೂತ್ಕೊಂಡು ಒಂದು ಸಲ ಮಾತಾಡಿ ನೋಡ್ರಿ. ಸತ್ತವರಿಗೆ ಊಟ ಹಾಕಬೇಕೇ ಹೊರತು ಪೂಜೆ ಮಾಡಬಾರ್ದು. ಹಾರ ಯಾವಾಗಲೂ ಹಾಕಬಾರ್ದು. ಗಂಧದ ಹಾರ ಹಾಕಬೇಕು. ಹಾಕಿದ್ರೆ ಯಾವುದೇ ಹೂವಿನ ಹಾರ ಸತ್ತವ್ರ ಫೋಟೋಗೆ ಹಾಕಬಾರ್ದು. ನಮ್ಮ ಜನಕ್ಕೆ ಅದೇ ಗೊತ್ತಿಲ್ಲ. ಸತ್ತವರ ಫೋಟೋಗೆ ಗಂಧದ ಹಾರ ಹಾಕಬೇಕು. ಕೆಲವರು ಪ್ಲಾಸ್ಟಿಕ್ ಹಾರ ಹಾಕ್ತಾರೆ, ಪುಣ್ಯಾತ್ಮಂತರು ಅಂತ. ಅವರಷ್ಟು ಅದೃಷ್ಟವಂತರು ಇನ್ನೊಂದಿಲ್ಲ. ಪ್ಲಾಸ್ಟಿಕ್ ಹಾರ ಅಲ್ಲ, ನಮ್ಮ ಬಾಗಲ್ಗೆ ಪ್ಲಾಸ್ಟಿಕ್ ತೋಮಾಲೆ ಬೇರೆ. ಏನು ಚಂದನೋ. ಫೋಟೋ, ದೇವ್ರ ಫೋಟೋಗೂ ಪ್ಲಾಸ್ಟಿಕ್ ಹೂವು ಹಾಕೋರು ಅಂತಾರೆ. ಅದಕ್ಕೆ ಭಗವಂತ ಚರ್ಮ ರೋಗ ಪ್ರಾಪ್ತಿರಸ್ತು ಅಂತ ಅಲ್ಲಿಂದನೇ ಆಶೀರ್ವಾದ ಮಾಡ್ತಾನೆ. ಯಾರು ಪ್ಲಾಸ್ಟಿಕ್ ಹೂವನ್ನು ಹಾಕ್ತಾರೆ ದೇವ್ರ ಫೋಟೋಗೆ, ಸತ್ತಿರೋರಿಗೆ, ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಚರ್ಮ ರೋಗ ಬರಲಿ. ಹಾಕ್ಕೊಳ್ಳಿ. ದೇವ್ರೇನು ಕ್ರೀಮ್ ಮಾಡತ್ತೀರಾ ಮನೆಯಲ್ಲಿ? ನಿಮ್ಮಲ್ಲಿ ಹೂವು ಹಾಕೋಷ್ಟು ಇಲ್ಲ ಅಂದರೆ ಫೋಟೋ ಯಾಕೆ ತತ್ತೀರಾ? ಒಳ್ಳೆ ಬೆಣ್ಣೆ ಮಸಾಲೆ ಎಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡು ಹೋಗ್ತೀವಿ. ಭಗವಂತನಿಗೆ ಇಷ್ಟುದ್ದ ಹಾರ ಹಾಕುವಷ್ಟು ನಮಗೆ ಯೋಗ್ಯತೆ ಇಲ್ಲ. ಅದೆಲ್ಲೋ ಬೇರೆ ಮೇಲೆ ಯಾರೋ ಬೆಳೆದಿರೋದು ಕಿತ್ಕೊಂಬಂದು ಒಂದು ಹಿಂಗೆ ಸಿಕ್ಕಿಸ್ಬಿಡೋದು. ಆಮೇಲೆ ನೋಡಿದ್ರೆ ಬೆಳ್ಳಿ ಫೋಟೋ ಬೇರೆ. ಫೋಟೋ ಬೆಳ್ಳಿದು ಯಾರ್ದೋ ಗಿಡದ ಮೇಲೆ ಕಿತ್ಕೊಂಬಂದು ಊತು ಅದಕ್ಕೆ ಹಾಕ್ಬಿಡೋದು. ಏನಮ್ಮ, ಈ ಥರದ್ದು ಜೀವನ ಮಾಡಬೇಕಾ ನಾವು ಮನುಷ್ಯರು ಅಂತ ಹುಟ್ಟಿ ಒಂದು ದೇವರು, ಒಂದು ಧರ್ಮ, ಒಂದು ಏನೂ ತಿಳ್ಕೊಳ್ಳಿಲ್ಲ ಅಂದರೆ ನಿಮ್ಗೆ ಒಳ್ಳೇದು ಹೆಂಗ್ರಿ ಆಗತ್ತೆ? ಹೆಂಗ್ರಿ ಸುಖ ಬರುತ್ತೆ? ಬರಲ್ಲ ರೀ. ನಾವು ಏನೂ ತಿಳಿದಿಲ್ಲ, ನಾವು ಶತಮೂರ್ಖರಾಗಿದ್ದೀವಿ, ಅಜ್ಞಾನಿಗಳಾಗಿದ್ದೀವಿ. ಅದಕ್ಕೆ ಅನುಭವಿಸಿ. ಗಂಡನ ಬಗ್ಗೆ, ಹೆಂಡತಿ ಬಗ್ಗೆ, ಮಗಳ ಬಗ್ಗೆ, ಕೋರ್ಟಿನ ಬಗ್ಗೆ, ಮನೆ ಬಗ್ಗೆ ಅನುಭವಿಸ್ತಾನೇ ಇರಿ. ಜೀವನ ಎಲ್ಲ ಸಂಪಾದನೆ ಮಾಡ್ತಾನೇ ಇರಿ. ಸ್ನಾನ ಮಾಡೋಕ್ಕೆ ಟೈಮ್ ಇಲ್ಲ, ದೇವ್ರಿಗೆ ಹೂವಾಕ್ಕೆ ಟೈಮ್ ಇಲ್ಲ, ರಾತ್ರಿ ಮಲಗೋಕ್ಕೆ ಟೈಮ್ ಇಲ್ಲ, ಊಟ ಮಾಡೋಕ್ಕೆ ಟೈಮ್ ಇಲ್ಲ. ಮತ್ತು ಏನಕ್ಕೆ ಬಂದ್ರಿ ಇಲ್ಲಿ ಅಂತ ನೀವು ಹಾಕ್ಕೊಳ್ಳಿ, ನಾನು ಕೇಳ್ತಾ ಇಲ್ಲ. ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಮಕ್ಕಳಿಗೆ ಓದಿಸುವುದನ್ನು, ಮಾರ್ಕ್ಸ್ ಕಾರ್ಡ್ ಬರುವುದನ್ನು ತೋರಿಸ್ಕೊಟ್ಟಿದ್ದಾರೆ ಅಪ್ಪ ಅಮ್ಮ. ಆ ಮಗುವಿನ ಬದುಕಿನ ಮೌಲ್ಯವನ್ನು ಯಾವ ತಂದೆ ತಾಯಿ ತೋರಿಸ್ತಾ ಇಲ್ಲ. ಯಾವುದೇ ತಂದೆ ತಾಯಿ ಬದುಕನ್ನು ಬದುಕುವುದಕ್ಕೆ ತೋರಿಸ್ಕೊಡ್ತಾ ಇದ್ದಾರೆ ಯಾರಾದರೂ? ಮಾರ್ಕ್ಸ್ ಕಾರ್ಡ್ ಕೇಳ್ತಾವ್ರೆ, 90 ತಗೋತೀಯಾ 92 ತೆಗಿತೀಯಾ? ಇದು ಮಕ್ಕಳಿಗೆ ಕೊಡ್ತಾ ಇರ್ತಕ್ಕಂಥ ಬಹುಮಾನ. ನಿಮಗೆ ಊಟ ಕೊಡ್ಬೋದಾ ದೊಡ್ಡವರಾದ್ಮೇಲೆ? ಅವರು ಮನೆಯಿಂದ ಆಚೆಗೆ ತಳ್ಳೋದಲ್ಲ, ಮನೆಯೇ ಬಿಟ್ಬಿಟ್ಟು ಹೊಟ್ಟೋಗ್ತಾರೆ, ಬೀಗ ಹಾಕ್ಬಿಟ್ಟು ಹೊಟ್ಟೋಗ್ತಾರೆ. ಯಾಕೆ ಅಂದರೆ ನೀವು ಮಾಡ್ತಾ ಇರೋದು 1-2 ಅಪರಾಧಗಳು ಮಕ್ಕಳ ಮೇಲೆ. ಆಮೇಲೆ ಬೇರೆ ಮಕ್ಕಳು ಅಂತ ಹೇಳ್ಕೊಳ್ಳೋಕ್ಕೆ ನಮ್ಗೆ ಏನು ರೈಟ್ಸ್ ಇದೆ? ಕ್ರಮಬದ್ಧವಾದ ಜೀವನ ಗೊತ್ತಿಲ್ಲ, ಮಕ್ಕಳನ್ನ ಪೋಷಣೆ ಮಾಡೋದು ಗೊತ್ತಿಲ್ಲ. ಸ್ವಾಮಿ ಹಾರ್ಲಿಕ್ಸೇ ಕೊಡಿಸ್ತೀವಿ, ಬೋರ್ನ್ವಿಟಾನೇ ಕೊಡಿಸ್ತೀವಿ, ಹೇಳ್ಕೊಳ್ಳಿ, ಯಾರು ಬೇಡ ಅಂತಾರೆ. ಒಳ್ಳೆ ಸ್ಕೂಲಲ್ಲಿ ಓದಿಸಿದ್ವಿ, ಓದಿಸಿ. ಮಗುವಿಗೆ ಕಷ್ಟ ಬಂದರೆ ಅದನ್ನು ಹೇಗೆ ಫೇಸ್ ಮಾಡಬೇಕು ಹೇಳ್ಕೊಟ್ಟಿದ್ದಾರಮ್ಮ. ಸುಖವಾಗಿರಪ್ಪ, ನಾವು ಕಷ್ಟ ಬೀಳ್ತೀವಪ್ಪ, ನೀನೇ ಕಷ್ಟ ಬೀಳ್ತೀಯ? ಕಷ್ಟ ಯಾಕೆ ಬೀಳಬೇಕು? ಕಷ್ಟ ಅಂತ ಯಾಕೆ ಹೇಳಬೇಕು? ಇದೇ ನಮ್ಮ ಕರ್ಮ, ಜನ್ಮ ಜನ್ಮಾಂತರದ ಕರ್ಮ.
ಇನ್ನೇನು ಅಲ್ಲ, ಯಾರೋ ಏನೋ ಮಾಡಿಬಿಟ್ಟಿದ್ದೀರಲ್ಲ. ನಮ್ಮ ಕರ್ಮ ಯಾವುದು ಅಂದರೆ ನಾವೆಲ್ಲವನ್ನು ಕೆಳಗಡೆ ಹಾಕ್ಕೊಂಡು ಮೇಲೆ ಕುತ್ಕೊಂಡ್ಬಿಡ್ತಾ ಇದ್ದೀವಿ. ಇದು ನಾವು ಅನುಭವಿಸ್ತಾ ಇರೋದು ಕಾರಣ ಆಗಿದೆ. ಅಮ್ಮ ಅರ್ಥ ಆಯ್ತಾ? ಬೇಜಾರಾಯ್ತಾ ತಾಯಿ? ಅರ್ಥ ಆಯ್ತು. ಮಾಡಿ ಸೋಮಾರಿತನವನ್ನು ದಯವಿಟ್ಟು ಬಿಡಿ. ಮಕ್ಕಳನ್ನು ಬೆಳಕು, ಮಕ್ಕಳಿಗೆ ಕಣ್ಣನ್ನು ಬದಲಾವಣೆ ಮಾಡಿ. ಭಗವಂತ ಕೊಟ್ಟು ಕಳಿಸಿರುವಂಥ ಕಣ್ಣು ಅಲ್ಲ, ನೀವು ಕಣ್ಣನ್ನು ಮಗು ಕೊಡಿ. ಏನಂದರೆ ಕಣ್ಣು ಯಾತಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಭಗವಂತನ ಅಂತರ್ದೃಷ್ಟಿ, ಭಗವಂತನ ಇರತಕ್ಕಂಥ ರಹಸ್ಯ ಕಣ್ಣಿನಲ್ಲಿರುತ್ತೆ. ಅದಕ್ಕೋಸ್ಕರವಾಗಿ ಮಕ್ಕಳಿಗೆ ಇನ್ನೊಂದು ಕಣ್ಣು ಕೊಡ್ತಕ್ಕಂಥದ್ದು ತಂದೆ ತಾಯಿನೇ. ಅದಕ್ಕೆ ಶಿವನಿಗೆ ಹಣೆ ಮೇಲೆ ಕಣ್ಣಿಟ್ಟು ಫೋಟೋ ಇಟ್ಟವ್ರೆ. ನಾವು ಶಿವನಿಗೆ ಮೂರು ಕಣ್ಣು ಅಂತಲೇ ಕಾಲ ಕಳೀತಾ ಇದ್ದೀವಿ. ಇಲ್ಲ, ಭಗವಂತ ನಾವು ಮಕ್ಕಳನ್ನು ಪಡೆದ ಮೇಲೆ ಮಗುವಿಗೆ ಇನ್ನೊಂದು ಕಣ್ಣನ್ನು ಕೊಡುವುದೇ ಅದೇ ಆಜ್ಞಾಚಕ್ರ. ಆ ರೀತಿ 7 ಚಕ್ರಗಳಿದೆ ನಮ್ಮ ತಲೆಯಲ್ಲಿ, ಗೊತ್ತಿಲ್ಲ. 7 ಆಜ್ಞಾಚಕ್ರಗಳಿವೆ. ಮಕ್ಕಳಿಗೂ ಓಪನ್ ಮಾಡಿಲ್ಲ, ನಾವೂ ಮಾಡ್ಕೊಂಡಿಲ್ಲ. ನಮಗೆ ದೇವ್ರು ಕೊಟ್ಟೋ 2 ಕಣ್ಣು, ಇನ್ನು 5 ಕಣ್ಣು ಕತೆ ಏನೋ ಅಂತ ನಮಗೆ ಗೊತ್ತಿಲ್ಲ. ಇವೆಲ್ಲವೂ ಹಂತ ಹಂತವಾಗಿ ಸಂದರ್ಭ ಬಂದಾಗ ಹೇಳ್ತಾ ಹೋಗ್ತೀನಿ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿನು ತಿಳಿಸ್ಕೊಡ್ತಾ ಇದ್ರಿ ನಕಾರಾತ್ಮಕ ಯೋಚನೆಗಳಿಂದ ಮಕ್ಕಳು ಕೆಟ್ಟ ನಿರ್ಧಾರಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿ ಮುಂದಿನ ವಿಚಾರವನ್ನು ತಿಳಿಸಿ. ಇಲ್ಲಿ ಒಂದು ಮಾತು ಹೇಳಿದೆ, ತುಂಬ ಅದು ಕೆಲವರಿಗೆ ತುಂಬ ತಮಾಷೆ ಕಾಣಿಸ್ಬೋದು, ತುಂಬ ಸರಳವಾಗಿದೆ ಅಂತ ಅನ್ನಿಸ್ಬೋದು. ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಕರುಳಿನ ಭಾಗ ಹೊಣಗಿದೆ, ಹೊಣಗಲಿದೆ, ಹೊಣಗತ್ತೆ. ನಾವು ಹೆಂಗೆ ಸ್ವಾಮಿ ನೋಡೋದ? ಏನು ಸ್ಕ್ಯಾನ್ ಮಾಡಿ ನೋಡೋಕ್ಕಾಗತ್ತಾ ಅಂದರೆ ಈ ತಲಹರಟೆ ರೀತಿ ಮಾತಾಡುವಾಗ ಇದೆಲ್ಲ ಪ್ರಶ್ನೆ ಬರುತ್ತೆ, ಹೌದಲ್ಲ? ಕೆಲವರು ಅದನ್ನೇ ಹುಡುಕ್ತಾ ಇರ್ತಾರೆ. ಏನಾರು ಹೇಳಿದ ತಕ್ಷಣ 10% ಉಲ್ಟಾ ಪ್ರಶ್ನೆಗೆ ಉತ್ತರ ಕೇಳೋದು. ಅದು ಹೆಂಗಾಗ್ಬಿಡುತ್ತೆ? ನಾವು ಹೆಂಗೆ ನೋಡೋಕ್ಕಾಗತ್ತೆ? ದೇವ್ರು ಕೊಟ್ಟಿಲ್ವಾ? ದೇವ್ರಿಗೆ ಗೊತ್ತಿಲ್ವಾ? ಏನು ಮಾತಾಡ್ತೀವಿ ಅವ್ರ ಹತ್ರ? ಮದುವೆ ಮಾಡ್ಕೊಂಡು ಹಂಗೆ ಹೇಳೋದು, ದೇವ್ರು ಕೊಟ್ಟಿದ್ದಾನಲ್ವಾ, ಮದುವೆ ಅಂತ ಮಾಡಿಸಿದಾಗ ದೇವ್ರು ತಾನೇ ಸರಿ ಮಾಡಬೇಕು, ಮಗು ಅಂತ ಕೊಟ್ಟಮೇಲೆ ದೇವ್ರು ತಾನೇ ಸರಿ ಮಾಡಬೇಕು, ಇದೆಲ್ಲ ಹೇಳಲ್ಲ ಅಂತೀಯಮ್ಮ, ಹೇಳ್ತಾರೆ. ಹಾಂ. ಆಮೇಲೆ ಇನ್ನೊಂದು ದೊಡ್ಡ ಪ್ರಶ್ನೆ, ದೇವರು ನಮ್ಮಲ್ಲಿದ್ದಾನೆ ಅಂತಾರೆ. ದೇವ್ರು ನಮ್ಮಲ್ಲಿ ಇರ್ಬೇಕಾದ್ರೆ ನಮಗೆಲ್ಲ ಒಳ್ಳೇದು ಮಾಡಬೇಕಪ್ಪ, ಒಳ್ಳೆ ಬುದ್ಧಿ ಕೊಡಬೇಕಪ್ಪ, ಕೇಳಲ್ಲ ಅಂತೀಯಾ? ಈ ಥರದ್ದೆಲ್ಲ ಬೇಕಾದಷ್ಟು ಕೇಳಿದ್ದೀನಿ ನಾನು. ಅವರಿಗೆ ಕೊಟ್ಟಿರೋ ಆನ್ಸರು ಜೀವಮಾನದ ತಲೆ ಎತ್ತಕ್ಕಾಗ್ಬೋದು ಅಂತ ಆನ್ಸರ್ ಕೊಟ್ಟಿದ್ದೀನಿ. ಈ ತಲಹರಟೆಗಳು ಮಾತಾಡೋದು 2 ನಿಮಿಷ ಕೂರಿಸಲ್ಲ ಫಸ್ಟ್ ಆಫ್ ಆಲ್ ನಾನು. ಯಾಕೆ ಅಂದರೆ ಇದೆಲ್ಲ ಜ್ಞಾನತ್ವ ಇರೋರು ಅಲ್ಲ ಮಾಡೋದು, ಅಜ್ಞಾನತ್ವ ಇರೋರು ಈ ಪ್ರಶ್ನೆಗಳನ್ನ ಕೇಳೋದು. ತಿಂತೀನಿ, ಏನಾಗ್ಬಿಡ್ತೀಗ? ತಿನ್ನು, ಯಾರು ಬೇಡ ಅಂದಿದ್ದು? ನಾನು ನೋಡ್ತೀನಿ 11 ಗಂಟೆ ಟಿ ವಿ ನೋಡ್ತೀನಿ, ನೋಡು, ಯಾರು ಬೇಡ ಅಂತಾರೆ? ಸೊ ಇಲ್ಲಿ ಬರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ನಮ್ಮ ದೇಹವನ್ನು ಗುರುತಿಸ್ಕೋಬೇಕು. ನಂಬರ್ 1, ದೇಹವನ್ನು ಪರಿಚಯ ಮಾಡ್ಕೋಬೇಕು. ಯಾವ ದೇಹದಲ್ಲಿ ಇರ್ತಕ್ಕಂತಹ ನಮ್ಮ ಹೊರಗಡೆ ಇರ್ತಕ್ಕಂಥ ಏನಿದೆ ಇದೆಲ್ಲ ಪ್ರಾಪಂಚಿಕವಾಗಿ ಯೋಚನೆ ಮಾಡುತ್ತೆ. ಹೊರಗಡೆ ಇರ್ತಕ್ಕಂಥದ್ದು ನಮ್ದೇನು ಫ್ರೇಮ್ ಇದೆ, ಪ್ರಪಂಚವನ್ನು ನೋಡುತ್ತಿದ್ದು. ನಮ್ಮನ್ನು ನಾವು ನೋಡೋದು ಯಾವುದು ಅಂದರೆ ಆಂತರಿಕವಾಗಿರ್ತಕ್ಕಂಥ ಪ್ರಪಂಚವನ್ನು ನಾವು ಗುರುತಿಸ್ಕೋಬೇಕು. ಒಳಗಡೆ, ದೇಹದ ಒಳಗಡೆ ಇರುವಂಥ ಭಾಗಗಳನ್ನು ಗುರುತಿಸಿದಾಗ ನೀನು ಯಾರು, ಇಲ್ಲಿ ಏನಕ್ಕೆ ಬಂದೆ, ಏನು ಮಾಡಲಿಕ್ಕೆ ಬಂದೆ, ಏನು ಮಾಡ್ತಾ ಇದೆಯಾ, ಅದು ಸರಿನಾ, ಅದು ತಪ್ಪಾ, ಇದು ಆಂತರಿಕವಾಗಿರ್ತಕ್ಕಂತಹ ಪ್ರಪಂಚವನ್ನು ನಾವು ಗುರುತಿಸ್ತೆ. ಮೇಲೆ ಪರ್ಫ್ಯೂಮ್ ಹಾಕ್ಕೊಂಡು ಮೇಕಪ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿಬಿಟ್ರೆ ಏನೂ ಬರಲ್ಲ. ಹೊರಗಿನ ಪ್ರಪಂಚ ನಮ್ಮನ್ನು ಯಾವುದೇ ಕಾರಣಕ್ಕೂ ರಕ್ಷಣೆ ಮಾಡಲಿಕ್ಕಾಗಲ್ಲ. ಆಗತ್ತೇನಮ್ಮ? ಒಳಗಿನ ಪ್ರಪಂಚ ನಮ್ಮನ್ನು ರಕ್ಷಣೆ ಮಾಡೋದು. ನೀವೂ ತಿಳ್ಕೊಂಡಿಲ್ಲ, ನಾನು ಸೇರಿಸಿ ಹೇಳ್ಬಿಡ್ತೀನಿ, ನಾವೂ ತಿಳ್ಕೊಂಡಿಲ್ಲ, ಮಕ್ಕಳಿಗೂ ತಿಳಿಸ್ತಾ ಇಲ್ಲ. ಎಲ್ಲಿಂದ ಆಗತ್ತಿದು? ಅದಕ್ಕೋಸ್ಕರವಾಗಿ ಇವತ್ತು ನಾನು ಹೇಳಿದ್ದು ಪದ ಏನಕ್ಕೆ ಬಳಸ್ತೆ ಅಂದರೆ, ಕಕ್ಕ ಪದ ಅಂತ ಯಾಕೆ ಬಳಸ್ತೆ ಅಂದರೆ, ಇದು ಡ್ರೈ ಆಗ್ತಕ್ಕಂಥದ್ದು ಕರೆಕ್ಟ್ ಟೈಮ್ಗೆ ಮೋಷನ್ ಕ್ಲೀನ್ ಆಗಲಿಲ್ಲ ಅಂದರೆ ಅದು ಡ್ರೈ ಆಗ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ಬರುತ್ತೆ. ಆ ಡ್ರೈ ಆದಾಗ ಏನಾಗುತ್ತೆ, ಮನುಷ್ಯನಿಗೆ ಸುಸ್ತು ಶುರುವಾಗತ್ತೆ. ಫಸ್ಟು ಸುಸ್ತು, 2ನೇದು ನಿದ್ದೆ ಬರಲ್ಲ, 3ನೇದು ಕಣ್ಣುರಿ ಬರುತ್ತೆ, ಮೂಗುರಿ ಬರುತ್ತೆ, ಗಂಟ್ಲಲ್ಲಿ ಉರಿ ಬರುತ್ತೆ, ದೇಹದ ಯಾವ ಭಾಗದಲ್ಲಿ ಬೇಕಾದ್ರೆ ಉರಿ ಬರುತ್ತೆ. ಈಗ ಮತ್ತೆ ಅದು ಒಣಗೋಗಿದೆ, ಮತ್ತೆ ಮೆಡಿಷನ್ ತಗೊಂಡ್ರೆ ಹೇಳಂಗೇ ಇಲ್ಲ ಇನ್ನು. ಆದರೆ ನಮಗೆ ಮೆಡಿಷನ್ ಬಿಟ್ಟು ಬೇರೆ ಬದುಕಲಿಕ್ಕಾಗಲ್ಲ. ನಾವು ಹುಟ್ಟಿರೋದೇ ಮೆಡಿಷನ್ ತೊಗೊಳಕ್ಕೆ, ಹುಟ್ಟಿರುವುದು ಮೆಡಿಷನ್ ಮೂಲಕನೇ. ಯಾಕೆ ಅಂದರೆ ಮಗು ಹೇಳ್ತಾರಮ್ಮ, ಮಗು ಸರಿಯಾಗಿ ಬೆಳೀತಾ ಇಲ್ಲ, ಬೆಳೆದಿಲ್ಲ, ಇದು ಕ್ಯಾಪ್ಸಲ್ ತಿನ್ನಿ, ಕಬ್ಬಿಣಾಂಶದ್ದು ಕ್ಯಾಲ್ಸಿಯಂ ಕೊಡ್ತಾರೆ ತಾನೆ, ಅಲ್ಲಿಂದನೇ ಶುರು. ಮಗುಗೆ ಒಳಗಡೆ ಇರಬೇಕಾದ್ರೆ ಅಲ್ಲಿಂದನೇ ಶುರು ಮಾತ್ರೆ ತಿನ್ನೋದು. ಚೆನ್ನಾಗಿ ಬೆಳಿಬೇಕು, ಸೇಫಾಗಿರಬೇಕು ಅಂದಮೇಲೆ ನಾವು ದೇಹದಲ್ಲಿ ಇರ್ತಕ್ಕಂತಹ
ಪ್ರತಿಯೊಂದು ವಿಚಾರಗಳನ್ನ ನಾವು ತಿಳ್ಕೋಬಾರ್ದು ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ, ಇದರಿಂದ ಮೂಲ ಸತ್ಯವನ್ನು ನಾವೇನು ತಿಳ್ಕೋಬೇಕು ಅಂತಕ್ಕಂಥ ಲೆಕ್ಕಾಚಾರ, ಆಹಾರ ಸೇವನೆಯನ್ನು ಮಾಡ್ತಕ್ಕಂತಹ ವಿಚಾರದಲ್ಲಿ ನಾವು ನಮ್ಮ ಕೆಲಸಕ್ಕನುಸಾರವಾಗಿ ಊಟವನ್ನು ಮಾಡುತ್ತಿದ್ದೀವ ಅಂತ ನೀವು ಪ್ರತಿಯೊಬ್ಬರು ತಿಳ್ಕೋಬೇಕು. ಶ್ರಮ ಬಿಡೋರು, ಮೂಟೆ ಹೊರೋರು, ಗಾಡಿ ಎಳೆಯೋರು, ಸೌದೆ ಹೊಡೆಯೋರು, ವ್ಯವಸಾಯ ಮಾಡೋರು ತಿನ್ನಿ 3 ಸಲ 4 ಸಲ ತಿನ್ನಿ, ತೊಂದರೆ ಇಲ್ಲ. ಯಾಕೆ? ಅದಕ್ಕೆ ತಕ್ಕಂತೆ ದೇಹಕ್ಕೆ ಏನಾಗಬೇಕು ಅದು ನಡೆಯುತ್ತೆ. ನಾವು ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ತೀವಿ, ದಪ್ಪ ಡಬ್ಬಿಲಿ ತುಂಬ್ತೀವಿ ಮಗು ಚೆನ್ನಾಗಿ ತಿನ್ನಲಿ ಅಂತ. ಆಮೇಲೆ ಅದು ಸ್ಕೂಲಿಂದ ಬರುತ್ತೆ, ನೀವು ಬಲವಂತವಾಗಿ ತುರುಕ್ತೀರಿ, ತಿನ್ನು ತಿನ್ನು ತಿನ್ನು, ಎದುರುಗಡೆಯವ್ರು ಆಡ್ಕೊತಾರೆ, ನೋಡೋ ಮಗ ಎಷ್ಟು ತಪ್ಪದೆ, ನೀನು ಯಾಕೆ ಹಿಂಗಿದೀಯಾ ಅಂತ ಮಗುನ ಹಿಂದೆ ಮುಂದೆ ಬೆಂಡಿಟ್ಬಿಡ್ತಾರೆ. ಅದು ತಿನ್ನಂಗೆ ಬಿಡೋಂಗಿಲ್ಲ. ಈ ರೀತಿಯಾದ ಹಿಂಸೆಗಳು ನಾವು ಯಾಕೆ ಪಡಬೇಕು ಅಂದರೆ ನಮ್ಮ ಅಜ್ಞಾನತ್ವದಲ್ಲಿ ನಾವು ತುಂಬ ಮುಳುಗೋಗಿದ್ದೀವಿ. ಏನು ಅಂದರೆ ದುಃಖ, ಕಷ್ಟ, ಬೇಜಾರು, ಸುಸ್ತು, ಹಿಂಸೆ ಯಾರು ಬಾಯಿಂದ ಬರುತ್ತೋ ಅದು ಸದಾ ನಿಮ್ಮನ್ನು ರಕ್ಷಣೆ ಅದನ್ನೇ ಮಾಡ್ತಿರುತ್ತೆ. ನೀವೇನು ಅಂತೀರಾ ಅದಕ್ಕೆ ತಥಾಸ್ತು ಅಂತ ಭಗವಂತ ಕೊಡ್ತಾ ಇರ್ತಾನೆ. ಈ ಪದಗಳನ್ನು ನಾವು ಬಳಸಬಾರ್ದು, ಮಕ್ಕಳಿಗೂ ಹೇಳ್ಕೊಡ್ಬಾರ್ದು. ಏನು ಹೇಳಮ್ಮ, ನಾವೂ ಬಳಸಬಾರ್ದು. ಎಷ್ಟು ಜನದ ಬಾಯಲ್ಲಿ ಕೇಳು ಬರೀ ಇದೇ ಬರೋದು, ಇಲ್ಲ ದುಃಖ ಅಂತಾರೆ, ಇಲ್ಲ ಕಾಯಿಲೆ ಅಂತಾರೆ, ಇಲ್ಲ ಬೇಜಾರು ಅಂತಾರೆ, ಇಲ್ಲ ಆರೋಗ್ಯ ಚೆನ್ನಾಗಿಲ್ಲ ಅಂತಾರೆ, ಇಲ್ಲ ನಿದ್ದೆ ಬರ್ತಾ ಇಲ್ಲ ಅಂತಾರೆ, ಇಲ್ಲ ಗಂಡ ಸರಿ ಇಲ್ಲ ಅಂತಾರೆ. ಯಾವುದೂ ಚೆನ್ನಾಗಿಲ್ಲ ಅಂತಕ್ಕಂಥ ವಿಚಾರ ನಾವು ಚೆನ್ನಾಗಿಲ್ಲ ಅಷ್ಟೇ ಇದಕ್ಕೆ ಉತ್ತರ. ಅದಕ್ಕೆ ಮುಂದುವರೆದ ಭಾಗ ಇನ್ನೂ ನೀವು ನಿರೀಕ್ಷೆ ಮಾಡ್ತೀರಾ, ನಾನು ಅದನ್ನು ಹೇಳೋಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರುಜಿ, ಸಾಕಷ್ಟು ವಿಚಾರದ ಕುರಿತಂತೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವ ವೀಕ್ಷಕರೇ, ಬಾಹ್ಯ ಪ್ರಪಂಚದಿಂದ ಹೊರಬಂದು ಆಂತರಿಕ ನೋಟವನ್ನು ತೆರೆದು ಉತ್ತಮವಾಗಿರುವಂತಹ ಒಳ್ಳೆಯ ಪ್ರಮಾಣದ ಆಹಾರ ಸೇವನೆಯನ್ನು ನಾವು ಬಳಸಿದಾಗ ಮಾತ್ರ ನಾವು ಆರೋಗ್ಯವಂತರಾಗಿರ್ತೀವಿ ಅಂತ ಹೇಳಿ ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.